ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಹಾಗೂ ನನ್ನ ನೆಚ್ಚಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ಟಾಪಿಕ್ ಏನು ಅಂತಂತಂದ್ರೆ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನು ಕೂಡ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಪರಿಸರ ಅಂತಿದೆ. ಸೊ ನಾವು ಚಿಕ್ಕದ್ರಿಂದನೂ ಕೂಡ ಕಲ್ತ್ಕೊಂಡ್ ಬಂದಿರ್ತೀವಿ ನಮ್ಮ ಪರಿಸರ ಅಂದ್ರೆ ಏನು ಅಂತ. ಸೊ ಇಲ್ಲಿ ಪರಿಸರ ಅಂತ ಬಂತಲ್ವಾ. ಸೊ ಇಲ್ಲಿ ನೋಡಿ, ಪರಿಸರ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾರೆ. ಸೊ ಪರಿಸರ ಎನ್ನುವ ಪದವು ಯಾವ ಭಾಷೆಯಿಂದ ಬಂದಿದೆ ಮಕ್ಕಳ? ಫ್ರೆಂಚ್ ಭಾಷೆಯಿಂದ ಬಂದಿದೆ. ಫ್ರೆಂಚ್ ಭಾಷೆಯೇ ಯಾವ ಪದದಿಂದ ಬಂದಿದೆ ಅಂತ ಕೇಳಿದ್ರೆ ಎನ್ವಿರೋನರ್ ಅಂತ ಹೇಳಬೇಕಾಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಪರಿಸರ ಎಂದರೇನು ಅಂತ ಇದೆ. ಪರಿಸರ ಅಂತಂದ್ರೇನು? ನಮ್ಮ ಸುತ್ತಮುತ್ತಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳಿಗೆ ನಾವೇನಂತ ಕರಿತೀವಿ? ಪರಿಸರ ಅಂತ ಕರಿತೀವಿ. ಹಾಗಾದ್ರೆ ಜೈವಿಕ ಅಂತಂದ್ರೇನು, ಅಜೈವಿಕ ಅಂತಂದ್ರೇನು? ಜೈವಿಕ ಅಂತಂತಂದ್ರೆ ಜೀವ ಇರುವಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಜೈವಿಕ ಅಂತ ಕರಿತೀವಿ. ಜೀವ ಇಲ್ಲದೆ ಇರುವಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಅಜೈವಿಕ ಅಂತ ಕರಿತೀವಿ. ನೋಡಿ, ಪರಿಸರ ಅಂತಂದ್ರೇನು? ನಮ್ಮ ಸುತ್ತಮುತ್ತಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳಿಗೆ ನಾವೇನಂತ ಕರಿತೀವಿ? ಪರಿಸರ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಜೈವಿಕ ಘಟಕಗಳು ಯಾವ್ಯಾವ ಅಂದ್ರೆ ಜೀವ ಇರುವಂತವು ಯಾವ್ಯಾವು ಅಂತ ಕೇಳ್ತಿದ್ದಾರೆ. ನೋಡಿ, ಜೈವಿಕ ಘಟಕಗಳು ಯಾವ್ಯಾವ ಅಂತ ಕೇಳಿದ್ರೆ ಪ್ರಾಣಿಗಳು ಅಂತ ಹೇಳ್ಬೇಕು, ಪಕ್ಷಿಗಳಂತ ಹೇಳ್ಬೇಕು, ಸಸ್ಯಗಳಂತ ಹೇಳ್ಬೇಕು. ನೆಕ್ಸ್ಟ್ ಏನು? ಸೂಕ್ಷ್ಮಾಣು ಜೀವಿಗಳಂತ ಹೇಳ್ಬೇಕು. ಇವೆಲ್ಲಕ್ಕೂ ಕೂಡ ಜೀವ ಇದೆ ಅಲ್ವಾ? ಹೌದು, ಸೂಕ್ಷ್ಮಾಣು ಜೀವಿಗಳಿಗೆ ಎಲ್ಲಕ್ಕೂ ಕೂಡ ಜೀವ ಇದೆ ಅಲ್ವಾ? ಸೊ ಕಣ್ಣಿಗೆ ಕಾಣದಿರುವಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ? ಸೂಕ್ಷ್ಮಾಣು ಜೀವಿಗಳಂತ ಕರಿತೀವಿ. ಸೂಕ್ಷ್ಮಾಣು ಜೀವಿಗಳನ್ನ ನಾವು ನೋಡ್ಬೇಕು ಅಂತಂದ್ರೆ ಸೂಕ್ಷ್ಮ ದರ್ಶಕವನ್ನ ಬಳಸ್ತೀವಿ. ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕವನ್ನ ನಾವು ಯಾವಾಗನ್ನ ಕಂಡುಹಿಡಿದಿತ್ತು? 1940ನೇ ಇಸ್ವಿಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕವನ್ನ ಏನ್ ಮಾಡ್ತೀವಿ? ಕಂಡುಹಿಡಿತೀವಿ. ಯಾರು ಕಂಡುಹಿಡಿದಿತ್ತು? ಅನ್ಸ್ಟ್ ಅನ್ನೋನು, ERNST ಅನ್ಸ್ಟ್ ಅನ್ನೋರು ಏನ್ ಮಾಡ್ತಾರೆ? ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕವನ್ನ ಕಂಡುಹಿಡಿತಾರೆ. ಇರ್ಲಿ, ಈ ಜೈವಿಕ ಘಟಕಗಳು ಯಾವ್ಯಾವ ಅಂತ ಗೊತ್ತಾಯ್ತು, ಜೀವ ಇರುವುದು. ನೆಕ್ಸ್ಟ್ ಅಜೈವಿಕ ಘಟಕಗಳು ಅಂತಿದ್ದಾವೆ. ಅಜೈವಿಕ ಘಟಕಗಳು ಅಂತಂದ್ರೇನು? ಗಾಳಿ, ನೀರು, ಮಣ್ಣು, ಖನಿಜಗಳು, ಸೂರ್ಯನ ಬೆಳಕು, ಇವೆಲ್ಲವೂ ಕೂಡ ಏನಾಗ್ತದೆ? ಅಜೈವಿಕ ಘಟಕಗಳು. ಸೂರ್ಯನ ಬೆಳಕಿಗೆ ನಾವು ಜೀವ ಇದೆ ಅಂತ ಅನ್ಕೊಳ್ಳಂಗಿಲ್ಲ, ಜೀವ ಇಲ್ಲ. ಗಾಳಿಗೂ ಕೂಡ ಜೀವ ಇಲ್ಲ. ಓಕೆನಾ? ಅದು ನಮ್ಮ ಜೀವವನ್ನ ಉಳಿಸ್ತದೆ, ಬಟ್ ಗಾಳಿಗೆ ಜೀವ ಇಲ್ಲ. ನೆಕ್ಸ್ಟ್ ನೀರು ಮತ್ತು ಮಣ್ಣು, ಖನಿಜಗಳು, ಇವೆಲ್ಲವೂ ಕೂಡ ಏನಾಗ್ತದೆ? ಅಜೈವಿಕ ಘಟಕಗಳು ಆಗ್ತವೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಈಗ ಜೈವಿಕ ಘಟಕಗಳಲ್ಲಿ ಎಷ್ಟು ವಿಧ ಇದೆ ಅಂತ ಕೇಳ್ತಾರೆ. ಸೊ ಜೈವಿಕ ಘಟಕಗಳಲ್ಲಿ ಎಷ್ಟು ವಿಧ ಇದಾವೆ? 3 ವಿಧಗಳು. ಎಷ್ಟು? 3 ವಿಧಗಳು. 1 ಉತ್ಪಾದಕರು, 2 ಭಕ್ಷಕರು, 3 ವಿಘಟಕಗಳು. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಜೈವಿಕ ಘಟಕಗಳಲ್ಲಿ ಎಷ್ಟು ವಿಧ? 3 ವಿಧ. 1 ಉತ್ಪಾದಕರು, 2 ಭಕ್ಷಕರು, 3ನೇದು ಯಾವುದು? ವಿಘಟಕಗಳು. ಉತ್ಪಾದಕರು ಎಂದರೇನು ಅಂತ ಕೇಳ್ತಾರೆ. ಪ್ರೊಡ್ಯೂಸರ್, ಇಂಗ್ಲಿಷ್ ನಾವೇನಂತ ಕರಿತೀವಿ? ಪ್ರೊಡ್ಯೂಸರ್. ಏನ್ ಪ್ರೊಡ್ಯೂಸರ್ ಅಂತಂದ್ರೇನು? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ, ನೋಡಿ, ತಾವೇ ತಯಾರಿಸಿಕೊಳ್ಳುವಂತಹ ಆಗಬೇಕಾಗಿದ್ದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಜೀವಿಗಳಿಗೆ ನಾವೆಂತ ಕರಿತೀವಿ? ಉತ್ಪಾದಕರು ಅಂತ ಕರಿತೀವಿ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸುವುದು ಯಾರು? ನೋ, ನಾವ್ ಯಾವುದೇ ಕಾರಣಕ್ಕೂ ಏನ್ ಮಾಡ್ತೀವಿ? ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಲ್ಲ. ಹಾಗಾದ್ರೆ ಯಾವ ನಡೆಸೋದು? ಸಸ್ಯಗಳು. ಮತ್ತೆ ಕೆಲವು ನೀಲಿ ಹಸಿರು ಶೈವಲಗಳು ಇಲ್ಲೇ ಇದೆ ಕೊಟ್ಟಿ ನೋಡಿ. ಉದಾಹರಣೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುವಂತದ್ದು ಯಾವ್ಯಾವು? ಸಸ್ಯಗಳು ಮತ್ತೆ ನೀಲಿ ಹಸಿರು ಶೈವಲಗಳು. ಅದಾದ್ಮೇಲೆ ಏನು? ಕೆಲವು ಬ್ಯಾಕ್ಟೀರಿಯಾಗಳು. ಆ ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಫೆರ್ರೋಬ್ಯಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ. ಸೊ ಇಟ್ ಮೀನ್ಸ್ ಏನು ಅಂತಂದ್ರೆ ಇದು ಕಬ್ಬಿಣದ ಅಂಶವನ್ನು ಹೊಂದಿರುವಂತಹ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದ ಹೆಸರೇನು? ಫೆರ್ರೋಬ್ಯಾಸಿಲಸ್. ನೋಡಿ, ಉತ್ಪಾದಕರ ಬಗ್ಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಜೀವಿಗಳಿಗೆ ನಾವು ಉತ್ಪಾದಕರ ಅಂತ ಕರಿತೀವಿ. ಸೊ ಇಲ್ಲಿ ಉತ್ಪಾದಕರಿಗೆ ಯಾವ್ಯಾವ ಬರ್ತವೆ? ಸಸ್ಯಗಳು ಅಂತ ಮಾತ್ರ ಅನ್ಕೊಂಡಿರ್ತೀವಿ. ಅದ್ರ ಜೊತೆಗೆ ನೀಲಿ ಹಸಿರು ಶೈವಗಳು ಅಂತ ಹೇಳ್ಬೇಕು, ಮತ್ತೆ ಕೆಲವು ಬ್ಯಾಕ್ಟೀರಿಯಾಗಳು ಅಂತಾನು ಕೂಡ ನಾವು ಹೇಳ್ಬೇಕಾಗಿರ್ತದೆ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕು ಅಂತಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾ ಇದ್ದಾವೆ ಸಸ್ಯಗಳು. ಸೊ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಬೇಕು ಅಂತಂದ್ರೆ ಅದಕ್ಕೆ ಕೆಲವು ಅಜೈವಿಕ ಘಟಕಗಳು ಬೇಕು. ಇಟ್ ಮೀನ್ಸ್ ಯಾವ ವಸ್ತುಗಳು ಬೇಕು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಕ್ಕೆ? ಈಗ ನಾವು ಆಹಾರವನ್ನು ತಯಾರಿಸ್ಕೋಬೇಕು ಅಂತಂದ್ರೆ ನೀರು ಬೇಕಾಗಿರ್ತದೆ, ಅಕ್ಕಿ ಬೇಕಾಗಿರ್ತದೆ, ಹೌದಲ್ವಾ? ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾರೆ, ಹೌದಲ್ವಾ? ಸೊ ಅದೇ ತರ ಇಲ್ಲಿ ಸಸ್ಯಗಳು ಕೂಡ ಆಹಾರವನ್ನ ತಯಾರಿಸ್ಕೋಬೇಕಂತಂದ್ರೆ ಏನೇನ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಲುಕ್ ಅಟ್ ದಿಸ್ ಸೈಡ್. ಸಸ್ಯಗಳು ಆಹಾರವನ್ನ ತಯಾರಿಸ್ಕೋಬೇಕು ಅಂತಂತಂದ್ರೆ ಮೊದಲನೇದಾಗಿ ಏನ್ ಬೇಕು? ನೀರು ಬೇಕು, ಹೌದಲ್ವಾ? ನೀರು.
ನೀರು ಬೇಕು. ಅದಾದ್ಮೇಲೆ ಏನ್ ಬೇಕು? ಲವಣಗಳು ಬೇಕು ಸಸ್ಯಗಳ ಆಹಾರವನ್ನು ತಯಾರಿಸಬೇಕು ಅಂದ್ರೆ. ಅದಾದ್ಮೇಲೆ ಸೂರ್ಯನ ಕಿರಣಗಳು ಬೇಕು ಅಥವಾ ಸೂರ್ಯನ ಬೆಳಕು ಬೇಕು. ಅದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್, ನಾವು ಹೊರಗಡೆ ಬಿಡ್ತೀವಲ್ಲ ಕಾರ್ಬನ್ ಡೈಆಕ್ಸೈಡ್, ಸೊ ಇದು ಕೂಡ ಬೇಕಾಗಿರ್ತದೆ. ಓಕೆನಾ? ನಾವು ಆಕ್ಸಿಜನ್ ಪಡ್ಕೋತೀವಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತೀವಿ? ಹೊರ ಬಿಡ್ತೀವಿ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬೆಳೆಸ್ಕೊಂಡು ಏನ್ ಮಾಡ್ತದೆ ಸಸ್ಯಗಳು? ಆಹಾರವನ್ನ ತಯಾರಿಸ್ತದೆ. ನೆನ್ಪಿಟ್ಕೊಂಡಿರಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾಗಿರುವ ವಸ್ತುಗಳು ನೀರು, ಲವಣಗಳು, ಸೂರ್ಯನ ಬೆಳಕು ಮತ್ತೆ ಕಾರ್ಬನ್ ಡೈಆಕ್ಸೈಡ್ CO2. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಈಗ ಜೈವಿಕ ಘಟಕಗಳಲ್ಲಿ ಉತ್ಪಾದಕರು, ಭಕ್ಷಕರು ಮತ್ತೆ ವಿಘಟಕಗಳ ಅಂತ ಅಂದೆ. ಉತ್ಪಾದಕರ ಅಂತ ಅಂದ್ರೆ ಏನಂತ ಗೊತ್ತಾಯ್ತು. ಹಾಗಾದ್ರೆ ಈಗ ಭಕ್ಷಕರು ಎಂದರೆ ಏನಂತ ನಮ್ಗೆ ಗೊತ್ತಾಗಬೇಕು. ಸೊ ಭಕ್ಷಕರ ಅಂತ ಅಂದ್ರೇನು? ನಾವುಗಳೇ ಭಕ್ಷಕರು. ಹಾಗಾದ್ರೆ ಭಕ್ಷಕರ ಅಂದ್ರೆ ಡೆಫಿನೇಷನ್ ಬರ್ದಿದ್ದೀನಿ ನೋಡಿ ಅಲ್ಲಿ. ಪರಿಸರದಲ್ಲಿನ ಜೈವಿಕ ಘಟಕಗಳು ಉತ್ಪಾದಕರನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಉಪಯೋಗಿಸಿಕೊಂಡು ಅವುಗಳಿಂದ ಆಹಾರವನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ನಾವೇನಂತ ಕರಿತೀವಿ? ಭಕ್ಷಕರು ಅಂತ ಕರಿತೀವಿ. ನಾವೇನ್ ಮಾಡ್ತಾ ಇದೀವಿ? ಭಕ್ಷಕರು ನಾವು ನೇರವಾಗಿ ಏನ್ ಮಾಡ್ತಿದೀವಿ? ನೇರವಾಗಿ ಅಥವಾ ಪರೋಕ್ಷವಾಗಿ ಏನ್ ಮಾಡ್ತಿದೀವಿ? ಉತ್ಪಾದಕರ ಮೇಲೆ ಅವಲಂಬಿತವಾಗಿದ್ದೀವಿ. ಸೊ ಉತ್ಪಾದಕರ ಮೇಲೆ ಬಳಸಿಕೊಂಡು ನಾವೇನ್ ಮಾಡ್ತಾ ಇದೀವಿ? ಆಹಾರವನ್ನು ಪಡೆದುಕೊಳ್ತಾ ಇದೀವಿ. ಸೊ ಇಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ? ಭಕ್ಷಕರು ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಮಕ್ಕಳ, ಪರಿಸರದಲ್ಲಿನ ಜೈವಿಕ ಘಟಕಗಳು ಉತ್ಪಾದಕರನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಉಪಯೋಗಿಸಿಕೊಂಡು ಅವುಗಳಿಂದ ತಮ್ಮ ಆಹಾರವನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ನಾವೇನಂತ ಕರಿತೀವಿ? ಭಕ್ಷಕರು ಅಂತ ಕರಿತೀವಿ. ಓಕೆ, ಇಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಭಕ್ಷಕರಲ್ಲಿ ಎಷ್ಟು ವಿಧ ಅಂತ ಕೇಳ್ತಾರೆ. ಭಕ್ಷಕರಲ್ಲಿ ಎಷ್ಟು ವಿಧ ಮಕ್ಕಳ? ಸಾಮಾನ್ಯವಾಗಿ ಎಷ್ಟು ವಿಧ? 4 ವಿಧ. 4 ಅನ್ನೋದ ನೀವು ನೆನ್ಪಿಟ್ಕೊಂಡಿರಿ. ಇನ್ನೂ ಕೂಡ ನಿಮ್ಗೆ ನೆನಪಲ್ಲಿ ಉಳಿಬೇಕಂತಂದ್ರೆ ಭಕ್ಷಕರಲ್ಲಿ ಎಷ್ಟು ಅಕ್ಷರ ಇದಾವೆ ಮಕ್ಕಳ? 4 ಅಕ್ಷರ ಇದಾವೆ. ಹೌದಲ್ವಾ? ಭಕ್ಷಕರಲ್ಲಿ ಎಷ್ಟು ಅಕ್ಷರಗಳಿದಾವೆ? 4 ಅಕ್ಷರಗಳಿದಾವೆ. ಹಾಗಾದ್ರೆ ಭಕ್ಷಕರಲ್ಲಿ ಎಷ್ಟು ವಿಧ ಅಂತ ಏನಾರು ಕೇಳಿದ್ರೆ ಏನಂತ ಹೇಳ್ಬೇಕಾಗಿರ್ತದೆ? ನಾವು 4 ವಿಧ ಅಂತ ಹೇಳ್ಬೇಕಾಗಿರ್ತದೆ. ಹಾಗಾದ್ರೆ ಆ 4 ವಿಧಗಳು ಯಾವುವು ಅಂತ ಏನಾರು ಕೇಳಿದ್ರೆ, ಒಂದು ಭಕ್ಷಕರಲ್ಲಿ 4 ವಿಧಗಳು ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು, ಇನ್ನೊಂದು ಯಾವುದು? ಪರಾವಲಂಬಿಗಳು. ಸಸ್ಯಾಹಾರಿಗಳಂದ್ರೇನು? ಸಸ್ಯಗಳನ್ನೇ ತಿಂದು ಬದುಕುವಂತ ಜೀವಿಗಳಿಗೆ ನಾವೇನಂತ ಕರಿತೀವಿ? ಸಸ್ಯಾಹಾರಿಗಳಂತ ಕರಿತೀವಿ. ಉದಾಹರಣೆ ಹಸು, ಮೇಕೆ, ದನ, ಕುರಿ. ನೆಕ್ಸ್ಟ್ ಮಾಂಸಾಹಾರಿಗಳು. ಓಕೆನಾ? ಮಾಂಸಾಹಾರಿಗಳು ಅಂತಂದ್ರೇನು? ಮಾಂಸವನ್ನೇ ತಿಂದು ಬದುಕುವಂತ ಹಾರಿಗಳಿಗೆ ನಾವೇನಂತ ಕರಿತೀವಿ? ಜೀವಿಗಳಿಗೆ ನಾವೇನಂತ ಕರಿತೀವಿ? ಮಾಂಸಾಹಾರಿಗಳಂತ ಕರಿತೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಸೊ ಯಾವ್ಯಾವು? ಹುಲಿ ಆಗಿರ್ಬೋದು, ಸಿಂಹ, ಚಿರತೆ, ತಿಮಿಂಗಿಲ ಹೆಂಗಪ್ಪ ಮಾಂಸಾಹಾರಿ ಆಗ್ತದೆ ಅಂತ ಒಂದು ಪ್ರಶ್ನೆ ಮಾಡಿದಾಗ, ತಿಮಿಂಗಿಲ ತಿನ್ನೋದೇನು ಅಂತಂತಂದ್ರೆ ಸಾಮಾನ್ಯವಾಗಿ ಸಣ್ಣ ಸಣ್ಣ ಮೀನುಗಳನ್ನ ತಿನ್ನುತ್ತೆ. ಸೊ ಹಾಗಾಗಿ ಇದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು? ಮಾಂಸಾಹಾರಿಗಳಿಗೆ ಕನ್ಸಿಡರ್ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಮಿಶ್ರಾಹಾರಿಗಳು ಅಂತಂತಂದ್ರೆ ಸಸ್ಯವನ್ನು ಹಾಗೂ ಮಾಂಸವನ್ನು ಎರಡೂ ತಿನ್ನುವಂತ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ? ಮಿಶ್ರಹಾರಿಗಳು ಅಂತ ಕರಿತೀವಿ. ಉದಾಹರಣೆ ಮಿಶ್ರಹಾರಿಗಳು ನವಿಲು, ಮಾನವ, ಕಾಗೆ, ಬೆಕ್ಕು, ನಾಯಿ ಇವೆಲ್ಲವೂ ಕೂಡ ಮಿಶ್ರಹಾರಿಗಳಿಗೆ ಉದಾಹರಣೆ. ಯಾರು ನೋಟ್ಸ್ ಬರ್ಕೋತಾ ಇದ್ದೀರಾ ಸ್ವಲ್ಪ ನೋಟ್ಸ್ನ ಫಾಸ್ಟ್ ಆಗಿ ಸ್ವಲ್ಪ ಬರ್ಕೋಬೇಕಾಗಿರ್ತದೆ. ಮತ್ತೆ ಪಾಸ್ ಮಾಡ್ಬಿಟ್ಟು ಏನ್ ಮಾಡಬೇಕು? ವಿಡಿಯೋವನ್ನ ಬರ್ಕೋಬೇಕಾಗಿರ್ತದೆ. ನೆಕ್ಸ್ಟ್ ಪರಾವಲಂಬಿಗಳು. ಭಕ್ಷಕರಲ್ಲಿ 4ನೇ ವಿಧ ಯಾವುದು? ಪರಾವಲಂಬಿಗಳು ಅಂತಂದ್ರೇನು? ಸಿಂಪಲ್. ಇವೇನಾಗ್ತದೆ? ಆಹಾರಕ್ಕಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರ್ತದೆ ಮತ್ತೆ ಇನ್ನೊಂದು ಜೀವಿಯ ದೇಹದೊಳಗಡೆ ಏನಿರ್ತದೆ? ಬೆಳೀತಾ ಹೋಗ್ತದೆ ಆಹಾರಕ್ಕಾಗಿ. ಫಾರ್ ಎಕ್ಸಾಂಪಲ್ ಲಾಡಿ ಹುಳುಗಳು, ಜಂತು ಹುಳುಗಳು, ದುಂಡು ಹುಳುಗಳು, ಉಣ್ಣೆ. ನೋಡಿ, ಈ ಪರಾವಲಂಬಿಗಳು ಅಂತಂದ್ರೆ ಅಲ್ಲಿ ಹೆಸರೇ ಡಿನೋಟ್ ಮಾಡ್ತೈತೆ, ಪರಾವಲಂಬಿಗಳು ಅಂತ. ಅಂದ್ರೆ ಬೇರೆಯ ಜೀವಿಯ ಮೇಲೆ ಅವಲಂಬಿತವಾಗಿದೆ ಅಂತ ಅರ್ಥ. ಸೊ ಇಂಥ ಜೀವಿಗಳನ್ನ ನಾವೇನಂತ ಕರಿತೀವಿ? ಪರಾವಲಂಬಿಗಳು ಅಂತ ಕರಿತೀವಿ. ಹಾಗಾದ್ರೆ ಲಾಡಿ ಹುಳುಗಳು, ಜಂತು ಹುಳುಗಳು, ದುಂಡು ಹುಳುಗಳು, ಉಣ್ಣೆ. ನೋಡಿ, ಜಂತು ಹುಳುಗಳನ್ನ ನಾವೇನ್ ಮಾಡ್ತೀವಿ? ನಮ್ಮ ದೇಹದಲ್ಲಿ ಇರಲ್ವಾ? ಸಾಮಾನ್ಯವಾಗಿ ನಮ್ಮ ಹೊಟ್ಟೆಯಲ್ಲಿ ಜಂತು ಹುಳುಗಳು ಇರ್ತವೆ. 6 ತಿಂಗಳಿಗೆ ಒಂದ್ಸಲ ಜಂತು ಹುಳುದು ಟ್ಯಾಬ್ಲೆಟ್ ಅನ್ನ ನಾವು ತಗೋಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ. ಇನ್ನ ದುಂಡು ಹುಳುಗಳಾಗಿರ್ಬೋದು. ಈ ದುಂಡು ಹುಳುಗಳು ಸಾಮಾನ್ಯವಾಗಿ ಹಂದಿ ತಲೆ ಇರ್ತದಲ್ಲ, ಆ ಹಂದಿ ತಲೆ ಒಳಗಡೆ ಇರ್ತದೆ ದುಂಡು ಹುಳುಗಳು. ಸೊ ಅದಕ್ಕಾಗಿ ನಾವು ಹಂದಿಯನ್ನ ತಿನ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಬೇಯಿಸ್ಕೊಂಡು ತಿನ್ಬೇಕಾಗಿರ್ತದೆ. ಅರ್ಧ ಬೇಯಿಸ್ಕೊಂಡು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ, ಸರಿಯಾಗಿ ಜೀರ್ಣಕ್ರಿಯೆ ಆಗೋದಿಲ್ಲ. ಆ ದುಂಡು ಹುಳುಗಳು ಕೂಡ ನಮ್ಮ ದೇಹಕ್ಕೆ ಸೇರ್ಕೊಳ್ತದೆ, ಇಲ್ಲದೆ ಇರುವಂತ ಕಾಯಿಲೆಗಳು ಹುಟ್ಟಾಗ್ತದೆ, ರಿಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಳ್ತದೆ. ಆವಾಗ ನಮ್ಮಲ್ಲಿ ದೇಹದಲ್ಲಿ ಆರೋಗ್ಯ ಕೆಡ್ತದೆ. ಸೊ ಹಾಗಾಗಿ ಮಾಂಸವನ್ನು ಯಾವಾಗಲೂ ಕೂಡ ಬೇಯಿಸ್ಕೊಂಡೇ ತಿನ್ಬೇಕು ಚೆನ್ನಾಗಿ. ಓಕೆ, ಪರಾವಲಂಬಿಗಳಂದ್ರೆ ಗೊತ್ತಾಯ್ತು, ಇನ್ನೊಂದು ಜೀವಿಯ ಮೇಲೆ ಆಹಾರಕ್ಕಾಗಿ ಅವಲಂಬಿತವಾಗಿರ್ತದೆ. ಸೊ ಇಂಥ ಜೀವಿಗಳಿಗೆ ನಾವೇನಾಗಿರ್ತೀವಿ? ಏನಂತ ಕರಿತೀವಿ? ಪರಾವಲಂಬಿಗಳಂತ ಕರಿತೀವಿ. ಓಕೆ, ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಟಾಪಿಕ್. ವಾಟ್ಸ್ ದಟ್? ವಿಘಟಕಗಳು. ನೋಡಿ, ಜೈವಿಕ ಘಟಕಗಳಲ್ಲಿ ಲುಕ್ ಅಟ್ ದಿಸ್ ಸೈಡ್. ಜೈವಿಕ ಘಟಕಗಳಲ್ಲಿ 3 ವಿಧ. ಒಂದು ಉತ್ಪಾದಕರು, 2 ಭಕ್ಷಕರು, 3ನೇದು ಯಾವುದು? ವಿಘಟಕಗಳು. ಈಗ ಉತ್ಪಾದಕರನ್ನ ಮುಗಿಸಿದೀನಿ, ಭಕ್ಷಕರನ್ನ ಮುಗಿಸಿದೀನಿ. ನೆಕ್ಸ್ಟ್ ಯಾವುದು? ವಿಘಟಕಗಳಿಗೆ ಬಂದೆ. ಸೊ ವಿಘಟಕಗಳಲ್ಲಿ ಬಂದ್ರೆ ನಾವೀಗ ನೋಡಿ, ವಿಘಟಕಗಳು ಎಂದರೇನು ಅಂತ ಕೇಳ್ತಾರೆ. ಸೊ ವಿಘಟಕಗಳು ಎಂದರೇನು? ವಿಘಟಕಗಳಂತಂದ್ರೇನು?
ಪರಿಸರದಲ್ಲಿನ ಸತ್ತ ಜೈವಿಕ ಘಟಕಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ವಿಘಟಿಸಿ ಅಥವಾ ಕೊಳೆಯಿಸಿ ಅವುಗಳಿಂದ ತಮ್ಮ ಆಹಾರವನ್ನು ಪಡೆದುಕೊಳ್ಳುವಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ? ವಿಘಟಕಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಸತ್ತೋಯ್ತೀವಿ ಅಲ್ವಾ? ಎಲ್ಲಾ ಜೀವಿಗಳು ಕೂಡ ಸಾಮಾನ್ಯವಾಗಿ ಏನಾಗಬೇಕು? ಸತ್ತೋಗ್ಲೇಬೇಕು. ಆ ದೇಹವನ್ನ ಕೊಳೆಯಿಸಿ ಅಥವಾ ವಿಘಟಿಸಿ ಅದರಿಂದ ಆಹಾರವನ್ನ ಪಡ್ಕೋತಾವಲ್ಲ, ಅಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ? ವಿಘಟಕಗಳು ಅಂತ ಕರಿತೀವಿ. ಹಾಗಾದ್ರೆ ಆ ದೇಹವನ್ನ ಕೊಳೆಸುವಂಥದ್ದು ಯಾವುದು? ಆ ಕೊಳೆಯಿಸಿ ಆಹಾರವನ್ನು ಪಡೆದುಕೊಳ್ಳುವಂತಹ ಜೀವಿ ಯಾವುದು ಅಂತ ಇದ್ರೆ ಅದ್ಯಾವು ಅಂತಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಯಾವುವು ನೋಡಿ, ಯಾವುದೋ ಶಿಲೀಂಧ್ರಗಳು. ಏನು? ಶಿಲೀಂಧ್ರಗಳು ದೇಹವನ್ನ ಕರಗಿಸ್ತವೆ ಅಥವಾ ಸತ್ತಿರುವಂತಹ ಜೈವಿಕ ಘಟಕಗಳನ್ನು ಏನ್ ಮಾಡ್ತವೆ? ಕರಗಿಸ್ತವೆ ಅಥವಾ ವಿಘಟಿಸ್ತವೆ ಅಥವಾ ಕೊಳೆಯಿಸ್ತವೆ. ಇವು ಕೊಳೆಯಿಸಿ ಏನ್ ಮಾಡ್ತವೆ? ಆಹಾರವನ್ನ ಪಡೆದುಕೊಳ್ತವೆ. ಶಿಲೀಂಧ್ರಗಳು ಮತ್ತು ಇನ್ನೊಂದೇನು? ಬ್ಯಾಕ್ಟೀರಿಯಾಗಳು. ಸೊ ಇವುಗಳನ್ನ, ಶಿಲೀಂಧ್ರಗಳನ್ನು ಮತ್ತು ಬ್ಯಾಕ್ಟೀರಿಯಾಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನೈರ್ಮಲ್ಯ ಕಾರಕಗಳು ಅಂತ ಕರಿತೀವಿ. ಏನಕ್ಕೆ ನಾವು ನೈರ್ಮಲ್ಯ ಕಾರಕಗಳು ಅಂತ ಕರಿತೀವಿ ಅಂತಂದ್ರೆ ನೋಡಿ, ಈಗ ಯಾವ್ದಾದ್ರು ಜೀವಿಗಳನ್ನ ಕೊಳೆಸ್ತೇನೆ ಹಾಗೆ ಇದ್ದಿದ್ರೆ ಏನಾಗ್ತದೆ ಅಂತಂದ್ರೆ ಕೆಟ್ಟ ಸ್ಮೆಲ್ ಬಂದ್ಬಿಟ್ಟು ಹಾಗೆ ಪರಿಸರ ಏನಾಗಿರ್ತದೆ? ಸ್ವಚ್ಛವಾಗಿರ್ತಿರ್ಲಿಲ್ಲ. ಸೊ ಇವೇನ್ ಮಾಡ್ತಿದ್ದಾವೆ? ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಅವನು ಕೊಳೆಯಿಸಿ ವಿಘಟಿಸಿ ಆಹಾರವನ್ನ ಪಡೆದುಕೊಳ್ತಾ ಇದ್ದಾವೆ. ಸೊ ಪರಿಸರ ತುಂಬಾ ಸ್ವಚ್ಛವಾಗಿರ್ಬೇಕು ಅಂತಂದ್ರೆ ಈ ಶಿಲೀಂಧ್ರಗಳು ಮತ್ತೆ ಬ್ಯಾಕ್ಟೀರಿಯಾಗಳು ತುಂಬಾ ಅಗತ್ಯವಿದೆ. ಸೊ ಹಾಗಾಗಿ ಇವುಗಳನ್ನು ನಾವು ಪರಿಸರ ನೈರ್ಮಲ್ಯ ಕಾರಕಗಳಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳ್ತದೆ ಪರಿಸರ ನೈರ್ಮಲ್ಯ ಕಾರಕಗಳು ಅಥವಾ ಪರಿಸರವನ್ನು ಶುಚಿ ಕಾರಕಗಳು, ಪರಿಸರದ ಶುಚಿ ಕಾರಕಗಳು ಯಾವುದು ಅಂತ ಕೇಳ್ತಾರೆ. ಸೊ ಅವಾಗ ನಾವು ವಿಘಟಕಗಳು ಅಂತ ಹೇಳ್ಬೇಕು. ಆ ವಿಘಟಕಗಳಲ್ಲಿ ಯಾವುದು ಅಂತ ಕೇಳಿದ್ರೆ ಶಿಲೀಂಧ್ರಗಳು ಮತ್ತೆ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ಬೇಕು. ನೈರ್ಮಲ್ಯ ಕಾರಕಗಳು ಅಂತ ಬಂದ್ರೆ ವಿಘಟಕಗಳು ಅಂತ ಹೇಳ್ಬೇಕು, ಅದರಲ್ಲಿ ಶಿಲೀಂಧ್ರಗಳು ಮತ್ತೆ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ಬೇಕು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಈಗ ನೆಕ್ಸ್ಟ್ ಟಾಪಿಕ್ ಬಂದಿದೆ. ಈ ಟಾಪಿಕ್ ಏನು ಅಂತಂದ್ರೆ ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್ ಅಂತ ಕರಿತೀವಿ. ಎಕೋಸಿಸ್ಟಮ್, ವಾಟ್ ಇಸ್ ಮೀನ್ ಬೈ ಎಕೋಸಿಸ್ಟಮ್? ಎಕೋಸಿಸ್ಟಮ್ ಅನ್ನೋದಕ್ಕಿಂತ ಮುಂಚೆ ಪರಿಸರ ವ್ಯವಸ್ಥೆ ಅಂತ ಹೇಳ್ತಾ ಇದ್ದೀನಲ್ಲ, ಈ ಪರಿಸರ ವ್ಯವಸ್ಥೆ ಎಂಬ ಪದವನ್ನು ಯಾರು ಕೊಡ್ತಾರೆ ಅಂತಂದ್ರೆ ಎ.ಜಿ. ಟಾನ್ಸ್ಲೆ ಅನ್ನೋರು ಏನ್ ಮಾಡ್ತಾರೆ? ಎ.ಜಿ. ಟಾನ್ಸ್ಲೆ ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಇದು ಕಾಂಪಿಟೇಟಿವ್ ಪರ್ಪಸ್ ಇದು ಬಂದೇ ಬರ್ತದೆ. SLC ಕೂಡ ಇಂಪಾರ್ಟೆಂಟ್ ಐತೆ, ಕೇಳಲ್ಲ ಬಟ್ ಆದ್ರೂ ಕೂಡ ಇಂಪಾರ್ಟೆಂಟ್ ಐತೆ, ತಿಳ್ಕೊಂಡಿರಿ. ನೋಡಿ, ಪರಿಸರ ವ್ಯವಸ್ಥೆ ಎನ್ನುವ ಒಂದು ಪದವನ್ನು ಕೊಟ್ಟಿತ್ತು ಎ.ಜಿ. ಟಾನ್ಸ್ಲೆ ಅನ್ನೋವರು. ಟಾನ್ಸ್ಲೆ ಎಷ್ಟಲ್ಲಿ ಕೊಡ್ತಾರೆ? 1935ನೇ ಇಸ್ವಿಯಲ್ಲಿ ಎ.ಜಿ. ಟಾನ್ಸ್ಲೆ ಅವರು ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್ ಎನ್ನುವ ಒಂದು ಪದವನ್ನ ಕೊಡ್ತಾರೆ. ಸೊ ಪರಿಸರ ವ್ಯವಸ್ಥೆ ಅಂತಂದ್ರೆ ಏನು ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಪರಿಸರ ವ್ಯವಸ್ಥೆ ಎಂದರೇನು ಅಂತಂತಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ಅನುವರ್ತನೆಗೆ ಹಾಗೂ ಪರಸ್ಪರ ಅವಲಂಬನಕ್ಕೆ ಪರಿಸರ ವ್ಯವಸ್ಥೆ ಎಂದು ಕರಿತೀವಿ. ಸೊ ನೋಡಿ, ಇಲ್ಲಿ ಜೈವಿಕ ಘಟಕಗಳು ನಿಜವಾಗ್ಲೂ ಅಜೈವಿಕ ಘಟಕಗಳ ಮೇಲೆ ಏನಾಗಿದೆ? ಅವಲಂಬಿತವಾಗಿದ್ದಾವೆ. ಫಾರ್ ಎಕ್ಸಾಂಪಲ್, ನಾನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿದೆ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯ ಅನ್ನೋದೇನು? ಅದೊಂದು ಜೈವಿಕ ಘಟಕ. ಬಟ್ ಅದು ಆಹಾರವನ್ನು ತಯಾರಿಸಬೇಕು ಅಂತಂದ್ರೆ ಅಜೈವಿಕ ಘಟಕದ ಮೇಲೆ ಡಿಪೆಂಡ್ ಆಗಬೇಕು. ಅಜೈವಿಕ ಘಟಕಗಳು ಯಾವ್ಯಾವು? ಅಲ್ಲಿ ಸೂರ್ಯನ ಬೆಳಕು ಅಂತ ಹೇಳಿದೀನಿ, ಲವಣ ಅಂತ ಹೇಳಿದೀನಿ, ನೀರು ಅಂತ ಹೇಳಿದೀನಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದೀನಿ. ಇವೆಲ್ಲವೂ ಕೂಡ ಏನು? ಅಜೈವಿಕ ಘಟಕಗಳು. ಸೊ ನೋಡಿ, ಜೈವಿಕ ಘಟಕಗಳು ಅಜೈವಿಕ ಘಟಕಗಳ ಮೇಲೆ ಪರಸ್ಪರ ಅವಲಂಬಿತವಾಗಿದ್ದಾವೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ನಾವು ಕೂಡ ಏನಿದೀವಿ, ಜೀವಿಗಳು ಕೂಡ ಅಜೈವಿಕ ಘಟಕಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ನೀರನ್ನ ಕುಡಿತೀವಲ್ವಾ? ಸೊ ಇದೊಂದು ಪರಿಸರ ವ್ಯವಸ್ಥೆ ನಾವು ಬಳಸ್ಕೋತೀವಲ್ವಾ? ಹೌದಲ್ವಾ? ನೆಕ್ಸ್ಟ್ ಸೂರ್ಯನ ಬೆಳಕನ್ನ ನಾವು ಬಳಸ್ಕೋತೀವಲ್ವಾ ವಿಟಮಿನ್ ಡಿ ಗೋಸ್ಕರ. ಇದು ಕೂಡ ಏನು? ಪರಿಸರ ವ್ಯವಸ್ಥೆಗೆ ಒಂದು ಉದಾಹರಣೆ ಆಗಿದೆ. ಅಂದ್ರೆ ಜೈವಿಕ ಘಟಕಗಳು ಅಜೈವಿಕ ಘಟಕಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಈ ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಅಂಶಗಳು ಮತ್ತು ಭೌತಿಕ ಅಂಶಗಳು ಬರ್ತವೆ. ಓಕೆ, ಜೈವಿಕ ಅಂಶಗಳು, ಭೌತಿಕ ಅಂಶಗಳು. ಜೈವಿಕ ಅಂಶ ಅಂತಂದ್ರೆ ಜೀವ ಇರುವಂತದ್ದು. ಭೌತಿಕ ಅಂಶಗಳು ಅಂತಂದ್ರೆ ಮಾಮೂಲಿ ನೀರು, ಕಾರ್ಬನ್ ಡೈಆಕ್ಸೈಡ್, ಲವಣಗಳು, ಸೂರ್ಯನ ಬೆಳಕು, ಇವೆಲ್ಲವೂ ಕೂಡ ಏನಾಗ್ತದೆ? ಭೌತಿಕ ಅಂಶಗಳಾಗ್ತದೆ. ನೆಕ್ಸ್ಟ್ ಬರೋಣ, ಈ ಪರಿಸರ ವ್ಯವಸ್ಥೆಯಲ್ಲಿ ಎಷ್ಟು ವಿಧ ಅಂತ ಕೇಳ್ತಾರೆ. ನೋಡಿ, ಪರಿಸರ ವ್ಯವಸ್ಥೆ ಅಂದ್ರೆ ಏನಂತ ಗೊತ್ತಾಯ್ತು. ಇಟ್ಸ್ ಡಿಪೆಂಡ್ ಅಪಾನ್ ಜೈವಿಕ ಘಟಕಗಳು ಅಜೈವಿಕ ಘಟಕಗಳ ಮೇಲೆ ಅವಲಂಬಿತವಾಗಿರ್ತದೆ ಅಂತ ಗೊತ್ತಾಯ್ತು. ಬಟ್ ಪರಿಸರ ವ್ಯವಸ್ಥೆಯಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ 2 ವಿಧ ಅಂತ ಹೇಳಬೇಕು. ಒಂದು ನೈಸರ್ಗಿಕ ಪರಿಸರ ವ್ಯವಸ್ಥೆ, ಇನ್ನೊಂದು ಕೃತಕ ಪರಿಸರ ವ್ಯವಸ್ಥೆ. 2 ವಿಧ ಗೊತ್ತಾಯ್ತು, ನೈಸರ್ಗಿಕ ಮತ್ತೆ ಕೃತಕ ಪರಿಸರ ವ್ಯವಸ್ಥೆ ಅಂತ ಗೊತ್ತಾಯ್ತು. ಮುಂದಿನ ಸ್ಲೈಡ್ಗೆ ಹೋಗೋಣ ಬನ್ನಿ. ಹಾಗಾದ್ರೆ ನೈಸರ್ಗಿಕ ಪರಿಸರ ವ್ಯವಸ್ಥೆ ಎಂದರೇನು? ಉದಾಹರಣೆ ಕೊಡಿ ಅಂತ ಕೊಟ್ಟರೆ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ಸೊ ನೋಡಿಲಿ, ಮಾನವನ ಹಸ್ತಕ್ಷೇಪವಿಲ್ಲದಿರುವ, ನೆನ್ಪಿಟ್ಕೊಂಡಿರಿ, ಮಾನವನ ಹಸ್ತಕ್ಷೇಪವಿಲ್ಲದಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳ ಪ್ರತಿವರ್ತನೆಗೆ ಅಥವಾ ಅನುವರ್ತನೆಗೆ ಅಥವಾ ಪರಸ್ಪರ ಅವಲಂಬನಕ್ಕೆ ನಾವೇನಂತ ಕರಿತೀವಿ? ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ನೋಡಿ, ಕೆರೆಯನ್ನ, ಸಮುದ್ರ, ಸರೋವರಗಳು, ಅರಣ್ಯಗಳು, ಇವೆಲ್ಲವೂ ಕೂಡ ಏನಾಗ್ತದೆ? ನೈಸರ್ಗಿಕ ಪರಿಸರ ವ್ಯವಸ್ಥೆ ಆಗ್ತದೆ. ಅಂದ್ರೆ ಮನುಷ್ಯ ಏನಾದ್ರು ಸರೋವರನ ನಿರ್ಮಾಣ ಮಾಡದ್ನ? ಇಲ್ಲ. ಸಮುದ್ರ ನಿರ್ಮಾಣ ಮಾಡದ್ನ? ಇಲ್ಲ. ಅರಣ್ಯವನ್ನ ನಿರ್ಮಾಣ ಮಾಡದ್ನ? ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಮಾಡ್ತಾ ಇರ್ಬೋದು.
ಓಕೆನಾ. ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಮಾಡ್ತಾರೆ, ಫಾರೆಸ್ಟ್ ಅನ್ನು ತೋಟ ಅಂತ ಮಾಡ್ಕೋತಾರೆ, ಬಟ್ ಅರಣ್ಯವ ಏನಾಗೈತೆ ತಾನಾಗೆ ನಿರ್ಮಾಣ ಆಗೈತೆ. ಸೊ ಇದನ್ನ ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಮಾನವನ ಹಸ್ತಕ್ಷೇಪ ಇಲ್ಲ ಅಷ್ಟೇ. ಮಾನವನ ಹಸ್ತಕ್ಷೇಪವಿಲ್ಲದಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳ ಅನುವರ್ತನೆಗೆ ಅಥವಾ ಪರಸ್ಪರ ಅವಲಂಬನೆಗೆ ನಾವೇನಂತ ಕರಿತೀವಿ, ನೈಸರ್ಗಿಕ ಪರಿಸರ ವ್ಯವಸ್ಥೆ. ಉದಾಹರಣೆನೂ ಕೂಡ ನಿಮ್ಗೆ ಗೊತ್ತಾಯ್ತು, ಕೆರೆಗಳು, ಸಮುದ್ರ, ಸರೋವರಗಳು ಮತ್ತೆ ಅರಣ್ಯಗಳು. ಕೃತಕ ಪರಿಸರ ವ್ಯವಸ್ಥೆ ಅಂತಂದ್ರೇನು, ಅಲ್ಲಿ ಮಾನವನ ಹಸ್ತಕ್ಷೇಪ ಇದೆ ಅಂತ ಅರ್ಥ. ಮಾನವನ ಹಸ್ತಕ್ಷೇಪವಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳ ಪ್ರತಿವರ್ತನೆಗೆ ಕೃತಕ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದ್ರೆ ಉದಾಹರಣೆ ಯಾವುದು, ಕೃತಕ ಪರಿಸರ ವ್ಯವಸ್ಥೆ ಯಾವುದು? ಪೈರು ಗದ್ದೆ. ನಾವು ಗದ್ದೆಯಲ್ಲಿ ನಾವು ಈಗ ಫಾರ್ ಎಕ್ಸಾಂಪಲ್ ಭತ್ತವನ್ನ ಬೆಳಿತೀವಲ್ವಾ, ಆ ಪೈರು ಗದ್ದೆನೂ ಕೂಡ ಏನಾಗ್ತದೆ, ಕೃತಕ ಪರಿಸರ ವ್ಯವಸ್ಥೆ ಆಗ್ತದೆ. ಸೊ ಆ ಪೈರು ಗದ್ದೆಯನ್ನ ನಿರ್ಮಾಣ ಮಾಡೋದು ಯಾರು? ಮನುಷ್ಯನೇ. ಸೊ ಮತ್ಸ್ಯಾಗಾರ. ನೆಕ್ಸ್ಟ್ ಏನು? ಮತ್ಸ್ಯಾಗಾರ. ಇಂಗ್ಲಿಷಲ್ಲಿ ನಾವೇನಂತ ಕರಿತೀವಿ? ಅಕ್ವೇರಿಯಂ ಅಂತ ಕರಿತೀವಲ್ಲ. ಸೊ ಅಕ್ವೇರಿಯಂ ಅನ್ನ ನಾವೇನಂತ ಕರಿತೀವಿ? ಮತ್ಸ್ಯಾಗಾರ ಅಂತ ಕರಿತೀವಿ. ನೆಕ್ಸ್ಟ್ ಉದ್ಯಾನವನ. ಇವೆಲ್ಲವೂ ಕೂಡ ಏನಾಗ್ತದೆ? ಕೃತಕ ಪರಿಸರ ವ್ಯವಸ್ಥೆ. ಇದು ಮಾನವನ ಹಸ್ತಕ್ಷೇಪವಿದೆ. ಈ ಪೈರು ಗದ್ದೆಯಲ್ಲಿ, ಮತ್ಸ್ಯಾಗಾರದಲ್ಲಿ, ಉದ್ಯಾನವನದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳು ಪರಸ್ಪರ ಏನಾಗಿರ್ತವೆ? ಅವಲಂಬಿತವಾಗಿರ್ತದೆ. ಓಕೆನಾ. ಬಟ್ ಇಲ್ಲಿ ಮಾನವನ ಹಸ್ತಕ್ಷೇಪವಿದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಕೃತಕ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಕ್ವಶನ್ ಇನ್ನೇನು ಕೇಳ್ತಾರೆ ಅಂತಂತಂದ್ರೆ, ಪರಿಸರ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಮಿನಿಮಮ್ ಏನೇ ಅಂದ್ರೆ 2 ರಿಂದ 3 ಮಾರ್ಕ್ಸಿಗೆ ಇಲ್ಲಿ ಕೇಳ್ಬೋದು. ಇಂಪಾರ್ಟೆಂಟು. ಏನು ಪರಿಸರ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು? ವೆರಿ ವೆರಿ ಇಂಪಾರ್ಟೆಂಟು. ಪರಿಸರ ವ್ಯವಸ್ಥೆಯ ಪ್ರಮುಖ ಲಕ್ಷಣ, ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ನೆಕ್ಸ್ಟ್ ಜೈವಿಕ ಮತ್ತು ಅಜೈವಿಕ ಘಟಕಗಳು ಪರಸ್ಪರ ಏನಾಗಿರ್ತವೆ? ಅವಲಂಬಿತವಾಗಿರ್ತವೆ. ಮತ್ತೆ ನೆಕ್ಸ್ಟ್ ಭೌತಿಕ ಅಂಶಗಳಾದ ಸೂರ್ಯನ ಬೆಳಕು, ನೀರು, ಖನಿಜಗಳು, ಗಾಳಿ, ಜೈವಿಕ ಅಂಶಗಳ ಮೇಲೆ ಏನಾಗಿರ್ತವೆ? ಪ್ರಭಾವ ಬೀರುತ್ತದೆ. ಸೊ ಅಂದ್ರೆ ಭೌತಿಕ ಅಂಶಗಳು ಜೈವಿಕ ಅಂಶಗಳ ಮೇಲೆ ಏನ್ ಮಾಡ್ತವೆ? ಪ್ರಭಾವ ಬೀರುತ್ತದೆ. ನೆಕ್ಸ್ಟ್ ಪರಿಸರ ವ್ಯವಸ್ಥೆ ಪ್ರಮುಖ ಲಕ್ಷಣ, ಪರಿಸರ ವ್ಯವಸ್ಥೆಯ ಮೂಲ ಶಕ್ತಿ ಯಾವ್ದಾಗಿದೆ? ಸೂರ್ಯನ ಬೆಳಕಾಗಿದೆ. ನೆಕ್ಸ್ಟ್ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲ ಮತ್ತು ಆಹಾರ ಸರಪಳಿಯನ್ನು ಏನ್ ಮಾಡಿದೆ? ಒಳಗೊಂಡೈತೆ. ನೆಕ್ಸ್ಟ್ ಜೈವಿಕಗಳಿಗೆ ಬೆಳವಣಿಗೆಗೆ ಸಂತಾನೋತ್ಪತ್ತಿಗೆ ಏನಾಗಿದೆ? ಅನುಕೂಲವಾಗಿದೆ. ಪರಿಸರ ವ್ಯವಸ್ಥೆ ತುಂಬಾ ಮುಖ್ಯ. ಇವೆಲ್ಲವೂ ಕೂಡ ಇದಾವೆ ಅಂತಂತಂದ್ರೆ ಅದು ಪರಿಸರ ವ್ಯವಸ್ಥೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಏನಿದು? ಆಹಾರ ಸರಪಳಿ. ನೆಕ್ಸ್ಟ್ ಟಾಪಿಕ್ ಆಹಾರ ಸರಪಳಿ. ಏನು ಆಹಾರ ಸರಪಳಿ ಅಂತಂದ್ರೆ, ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಆಹಾರ ಮತ್ತು ಶಕ್ತಿ ವರ್ಗಾವಣೆಯಾಗುವುದನ್ನು ತೋರಿಸುವ ಚಿತ್ರಣಕ್ಕೆ ನಾವೇನಂತ ಕರಿತೀವಿ? ಆಹಾರ ಸರಪಳಿ ಅಂತ ಕರಿತೀವಿ. ಆಹಾರ ಸರಪಳಿಯಲ್ಲಿ ಎಷ್ಟು ವಿಧ ಇದಾವೆ? 3 ರೀತಿಯಾದಂಥ ಆಹಾರ ಸರಪಳಿ ಇದಾವೆ. ಒಂದು ಕಾಡಿನಲ್ಲಿ ಆಹಾರ ಸರಪಳಿ, ಇನ್ನೊಂದು ಹುಲ್ಲುಗಾವಲಿನಲ್ಲಿ, ಇನ್ನೊಂದು ಕೆರೆಯಲ್ಲಿ ಆಹಾರ ಸರಪಳಿ. ಫಾರ್ ಎಕ್ಸಾಂಪಲ್, ಈಗ ಏನಾಗ್ತದೆ, ಕಾಡಿನಲ್ಲಿ ಆಹಾರ ಸರಪಳಿ ಅಂತಂತಂದ್ರೆ ಆಹಾರ ಮತ್ತೆ ಶಕ್ತಿ ಏನಾಗಬೇಕು? ವರ್ಗಾವಣೆ ಆಗಬೇಕು ಒಂದು ಪೋಷಣ ಸ್ತರದಿಂದ. ನೋಡಿ, ಈ ಉತ್ಪಾದಕ ಸಸ್ಯಗಳನ್ನ ತಿನ್ನುವಂಥದ್ದು ಯಾವುದು? ಜಿಂಕೆಯನ್ನ ತಿನ್ನುವಂಥದ್ದು ಯಾವುದು? ಹುಲಿ. ಇಲ್ಲಿ ಏನಾಗ್ತೈತೆ? ಆಹಾರ ಮತ್ತೆ ಶಕ್ತಿ ಏನಾಗ್ತೈತೆ? ವರ್ಗಾವಣೆ ಆಗ್ತೈತೆ. ಯಾವ ಸರಪಳಿಯಲ್ಲಿ? ಕಾಡಿನಲ್ಲಿ ಆಹಾರ ಸರಪಳಿಯಲ್ಲಿ. ನೆಕ್ಸ್ಟ್ ಹುಲ್ಲುಗಾವಲಿನಲ್ಲಿ ಆಹಾರ ಸರಪಳಿ, ಸಸ್ಯ. ಹುಲ್ಲುಗಾವಲಿನಲ್ಲಿ ಆಹಾರ ಸರಪಳಿ ಅಂತ ಬಂದ್ರೆ ಸಸ್ಯ ಬರ್ತದೆ. ಸಸ್ಯವನ್ನ ತಿನ್ನೋದು ಮಿಡತೆಯನ್ನ ಕಪ್ಪೆಯನ್ನ ತಿನ್ನೋದು ಯಾವುದು? ಹಾವನ್ನು ತಿನ್ನೋದು ಯಾವುದು? ಗಿಡುಗ. ಇದು ಹುಲ್ಲುಗಾವಲಿನ ಆಹಾರ ಸರಪಳಿ. ನೆಕ್ಸ್ಟ್ ಕೆರೆಯಲ್ಲಿ ಆಹಾರ ಸರಪಳಿ ಅಂತ ಬಂದ್ರೆ ಜಲಸಸ್ಯಗಳು. ಓಕೆ. ನೆಕ್ಸ್ಟ್ ಏಡಿ. ಜಲಸಸ್ಯಗಳನ್ನು ತಿನ್ನೋದು ಯಾವುದು? ಏಡಿನ ತಿನ್ನೋದು ಯಾವುದು? ಮೀನನ್ನು ತಿನ್ನೋದು ಯಾವುದು? ಕೊಕ್ಕರೆ. ನೋಡಿ, ಆಹಾರ ಸರಪಳಿ ಅಂದ್ರೆ ಏನಂತ ಗೊತ್ತಾಯ್ತು. ನೆಕ್ಸ್ಟ್ ಆ 3 ರೀತಿಯ ವಿಧಗಳು ಗೊತ್ತಾಯ್ತು. ನೆಕ್ಸ್ಟ್ ಸ್ಲೈಡ್ ಬನ್ನಿ. ನೆಕ್ಸ್ಟ್ ಆಹಾರ ಜಾಲ ಎಂದರೇನು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ಆಹಾರ ಸರಪಳಿಯನ್ನು ಒಂದಕ್ಕೊಂದು ಸೇರಿಸಿ ಬರೆದಾಗ ಒಂದು ಜಾಲದಂತಹ ರಚನೆ ಉಂಟಾಗ್ತದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಆಹಾರ ಜಾಲ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದಕ್ಕೊಂದು ಸೇರಿಸಿ ಬರೆದಾಗ ಆಹಾರ ಜಾಲದ ರಚನೆ ಉಂಟಾಗುವಿಕೆ ಚಿತ್ರವನ್ನು ಬರೆಯಿರಿ ಅಂತ ಏನಾದ್ರು ಕೇಳಿದ್ರೆ, ನೋಡಿ, ಕಾಡಿನಲ್ಲಿ, ಹುಲ್ಲುಗಾವಲಿನಲ್ಲಿ, ಕೆರೆಯಲ್ಲಿ ಆಹಾರ ಸರಪಳಿ ಅಂತ ನಮ್ಗೆ ಗೊತ್ತು. ಈ ಒಂದಕ್ಕೊಂದು ಸೇರಿಸಿ ಬರೆದಾಗ ಉಂಟಾಗುವಂತಹ ರಚನೆಗೆ ನಾವೇನಂತ ಕರಿತೀವಿ? ಆಹಾರ ಜಾಲ ಅಂತ ಕರಿತೀವಿ. ಈಗ ಒಂದಕ್ಕೊಂದು ಸೇರಿಸಿ ಬರೆಯನ್ನ ಕಂಡ್ರಪ್ಪ ಮಕ್ಕಳ. ನೋಡಿ, ಈ ಫಾರ್ ಎಕ್ಸಾಂಪಲ್, ಈಗ ಸಸ್ಯವನ್ನ ಜಿಂಕೆ ತಿನ್ನಲ್ವಾ? ತಿನ್ನುತ್ತೆ. ಹೌದು, ಸಸ್ಯವನ್ನ ಏನ್ ಮಾಡ್ತದೆ? ಜಿಂಕೆ ತಿನ್ನುತ್ತೆ. ಓಕೆ. ಈ ಜಲಸಸ್ಯಗಳನ್ನ ಮಿಡತೆ ತಿನ್ನಲ್ವಾ? ತಿನ್ನುತ್ತೆ. ಈ ಫಾರ್ ಎಕ್ಸಾಂಪಲ್, ಈಗ ನೆಕ್ಸ್ಟ್ ಈ ಉತ್ಪಾದಕ ಸಸ್ಯಗಳನ್ನ ಕಪ್ಪೆ ತಿನ್ನಲ್ವಾ? ಕಪ್ಪೆ ತಿನ್ನುತ್ತೆ. ನೆಕ್ಸ್ಟ್ ಇನ್ನೇನು ನೋಡಿ, ಏಡಿಯನ್ನ ಏನ್ ತಿನ್ಬೋದು? ಸಾಮಾನ್ಯವಾಗಿ ಏಡಿ ಏನ್ ತಿನ್ನುತ್ತೆ? ಮೀನ್ ಸಾಮಾನ್ಯವಾಗಿ ತಿನ್ನುತ್ತೆ. ನೆಕ್ಸ್ಟ್ ಈ ಸಸ್ಯವನ್ನ ನೋಡಿ, ಈ ಏಡಿ ತಿನ್ನಲ್ವಾ?
ತಿನ್ನುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ನೋಡಿ ಈಗ ಏನು ಮಾಡಿದ್ದೀನಿ ನಾನು, ಏನು ಮಾಡಿದ್ದೀನಿ, ಈಗ 3 ಆಹಾರ ಸರಪಳಿ ಇದ್ದಾವೆ. ಆ 3 ಆಹಾರ ಸರಪಳಿಯನ್ನು ನಾನು ಏನು ಮಾಡಿದ್ದೀನಿ, ಒಂದಕ್ಕೊಂದು ಸೇರಿಸಿ ಬರ್ದಿದ್ದೀನಿ. ಸೊ ಈ ಸೇರಿಸಿ ಬರ್ದಾಗ ಒಂದು ಜಾಲದಂತಹ ರಚನೆ ಉಂಟಾಗೈತೆ. ಈ ಜೇಡರ ಬಲೆ ಇರ್ತದಲ್ಲ, ಸೊ ಆ ಥರ ಏನಾಗೈತೆ, ಒಂದು ಜಾಲದಂತಹ ರಚನೆ ಉಂಟಾಗೈತೆ. ಸೊ ಈ ಜಾಲದಂತಹ ರಚನೆಗೆ ನಾವೇನಂತ ಕರಿತೀವಿ, ಆಹಾರ ಜಾಲ ಅಂತ ಕರಿತೀವಿ. ಮತ್ತೆ ಆಹಾರ ಜಾಲದ ರಚನೆ ಉಂಟಾಗುವ ಚಿತ್ರವನ್ನು ಕೂಡ ನಾನು ಬಿಡಿಸಿದ್ದೀನಿ. ಓಕೆನಾ. ನೆಕ್ಸ್ಟ್ ಟಾಪಿಕ್ ಏನು ಅಂತಂತಂದ್ರೆ ಪೋಷಣ ಸ್ತರಗಳು. ಇಂಗ್ಲಿಷಲ್ಲಿ ನಾವು ಎನರ್ಜಿ ಪಿರಮಿಡ್ ಅಂತ ಕರಿತೀವಿ. ಪೋಷಣ ಸ್ತರಗಳು ಅಂತ ಕೊಟ್ರೆ ಮಕ್ಕಳ, ನಾವು ಪೋಷಣ ಸ್ತರದ ಚಿತ್ರ ಏನಾರು ಬಿಡಿಸಿ ಅಂತಂತಂದ್ರೆ ನೋಡಿ, ಇಲ್ಲಿದೆಯಲ್ಲ ಈ ಚಿತ್ರವನ್ನು ಬಿಡಿಸ್ಬೇಕಾಗ್ತದೆ. ಬಟ್ ಇಲ್ಲಿ ನೀವು ಕನ್ನಡದಲ್ಲಿ ಬರೀಬೇಕಾಗ್ತದೆ. ಇಂಗ್ಲೀಷಲ್ಲಿರೋರು ಇಂಗ್ಲೀಷಲ್ಲಿ ಬರ್ಕೊಳ್ಳಿ. ಕನ್ನಡದಲ್ಲಿ ನಾವು ಏನಂತ ಬರೀಬೇಕು ಅಂತಂತಂದ್ರೆ, ಪೋಷಣ ಸ್ತರದ ಚಿತ್ರ ಅಂತಂದ್ರೆ ಈ ತರ ಒಂದು ಟ್ರಯಾಂಗಲ್ ಶೇಪ್ ಹಾಕ್ಬಿಟ್ಟು ಇಲ್ಲಿ ಪ್ರೊಡ್ಯೂಸರ್ ಅಂತಂತಂದ್ರೆ ಉತ್ಪಾದಕರಂತ ಹಾಕ್ಬೇಕು. ನೆಕ್ಸ್ಟ್ ಸಸ್ಯಾಹಾರಿಗಳು, ನೆಕ್ಸ್ಟ್ ಮಾಂಸಾಹಾರಿಗಳು, ನೆಕ್ಸ್ಟ್ ಏನಂತ ಹಾಕ್ಬೇಕು, ಉನ್ನತಾಹಾರಿಗಳಂತ ಹಾಕ್ಬೇಕು. ಸೊ ಇದು ಪೋಷಣಾ ಸ್ತರದ ಚಿತ್ರ. ಸೊ ನೋಡಿ ಮಕ್ಕಳ, ಈ ಕಡೆ ಚಿತ್ರವನ್ನು ನೋಡಿ, ಇವೆರಡೂ ಕೂಡ ಒಂದೇ ಚಿತ್ರ. ಇಲ್ಲಿ ಏನ್ ಮಾಡಿದೀವಿ ಅಂತಂತಂದ್ರೆ, ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೀವಿ, ಇಲ್ಲಿ ಚಿತ್ರವನ್ನ ಕೊಟ್ಟಿಲ್ಲ. ಸೊ ಇಲ್ಲಿ ನೋಡಿ, ಇದು ಸಸ್ಯಾಹಾರಿಗಳು. ಇವು ಸಸ್ಯಾಹಾರಿಗಳು. ಸಸ್ಯಾಹಾರಿ ಅಲ್ಲ, ಇದು ಉತ್ಪಾದಕರು, ಕ್ಷಮೆ ಇರಲಿ. ಇವೆಲ್ಲವೂ ಕೂಡ ಏನು, ಉತ್ಪಾದಕರು. ತಮ್ಮ ಆಹಾರವನ್ನು ತಾವೇ ತರಿಸ್ಕೊಳ್ತವೆ. ಸೊ ಈ ಉತ್ಪಾದಕರನ್ನ ತಿಂತ ಇರೋದು ಯಾವುದು, ಮಲ. ಸಸ್ಯಾಹಾರಿಗಳು ಮಲವನ್ನು ತಿಂತಿರೋದು ಯಾವುದು, ಮಾಂಸಾಹಾರಿಗಳು. ಮಾಂಸಾಹಾರಿಗಳನ್ನು ತಿಂತಿರೋದು ಉನ್ನತಾಹಾರಿಗಳು. ಸೊ ಇದನ್ನ ನಾವೇನಂತ ಕರಿತೀವಿ, ಎನರ್ಜಿ ಪಿರಮಿಡ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿರುವಂತಹ ಶಕ್ತಿ ಇವ್ರಿಗೆ ವರ್ಗಾವಣೆ ಆಗ್ತದೆ, ಇಲ್ಲಿರುವಂತಹ ಶಕ್ತಿ ಏನಾಗ್ತದೆ, ಇಲ್ಲಿ ವರ್ಗಾವಣೆ ಆಗ್ತದೆ, ಇಲ್ಲಿರುವಂತಹ ಶಕ್ತಿ ಏನಾಗ್ತದೆ, ಇಲ್ಲಿಗೆ ವರ್ಗಾವಣೆ ಆಗ್ತದೆ. ಈ ರೀತಿ ಏನಿದೆ, ಪೋಷಣಾ ಸ್ತರ ಒಳಗೊಂಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಪೋಷಣಾ ಸ್ತರ ಚಿತ್ರ ಏನಾರು ಕೇಳಿದ್ರೆ ನೀವು ಜಸ್ಟ್ ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯ ಭಕ್ಷಕರು ಅಂತ ಬರೀಬೇಕು. ಪ್ರಾಥಮಿಕ ಭಕ್ಷಕರು ಅಂತಂತಂದ್ರೆ ಏನು, ಸಸ್ಯಾಹಾರಿಗಳು. ದ್ವಿತೀಯ ಭಕ್ಷಕರ ಅಂತಂದ್ರೆ ಮಾಂಸಾಹಾರಿಗಳು. ತೃತೀಯ ಭಕ್ಷಕರ ಅಂತಂದ್ರೆ ಏನಂತ ಬರೀಬೇಕು, ನಾವು ನೋಟ್ಸ್ ಬರ್ಸಿದ್ದೀನಿ, ನಾನು SSC ಮಕ್ಕಳನ್ನ ನೋಟ್ಸ್ ಬರ್ಸಿದ್ದೀನಿ, ಆದ್ರೂ ಕೂಡ ನೀವು ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ. ನೆಕ್ಸ್ಟ್ ತೃತೀಯ ಭಕ್ಷಕರ ಅಂತಂದ್ರೆ ಏನಾಗ್ತದೆ, ಇಲ್ಲಿ ಉನ್ನತಾಹಾರಿಗಳಂತ ಬರೀಬೇಕಾಗಿರ್ತಾನೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್, ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಹಂತಕ್ಕೂ ವರ್ಗಾವಣೆಯಾಗುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕರೀತಾರೆ. ನೋಡಿ, ಪೋಷಣ ಸ್ತರ ಅಂತ ಕರೀತಾರೆ. ವಾಟ್ ಇಸ್ ದ ಮೀನ್ ಬೈ ಎನರ್ಜಿ ಪಿರಮಿಡ್ ಅಂತ ಕರೀತಾರೆ. ಎನರ್ಜಿ ಪಿರಮಿಡ್ ಅಂತಂದೇನು, ಪೋಷಣ ಸ್ತರ ಎಂದರೇನು ಅಂತ ಕೇಳಿದ್ರೆ ಜಸ್ಟ್ ಸಿಂಪಲ್ ಇವಾಗ ಏನು ಹೇಳಿದೆ ನಾನು ಅದೇ. ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಹಂತಕ್ಕೂ ವರ್ಗಾವಣೆಯಾಗುವುದನ್ನು, ಪ್ರತಿಯೊಂದು ಹಂತಕ್ಕೂ ಆಹಾರವು, ಇಲ್ಲೊಂದು ಅಕ್ಷರ ಸೇರ್ಕೊಳ್ಳಿ, ಆಹಾರ ಮತ್ತು ಶಕ್ತಿಯು ಅಂತ ಪದವನ್ನ ಸೇರಿಸ್ಕೊಳ್ಳಿ. ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಹಂತಕ್ಕೂ ಆಹಾರ ಮತ್ತು ಶಕ್ತಿಯು ವರ್ಗಾವಣೆಯಾಗುವುದನ್ನು ನಾವೇನಂತ ಕರಿತೀವಿ, ಪೋಷಣ ಸ್ತರ ಅಂತ ಕರಿತೀವಿ. ಲುಕ್ ಅಟ್ ದಿಸ್ ಸೈಡ್. ಇಲ್ಲಿ ಏನಾಗ್ತದೆ, ಆಹಾರ ಮತ್ತು ಶಕ್ತಿ ಈ ಜಾಗದಿಂದ ಇಲ್ಲಿ ವರ್ಗಾವಣೆ ಆಗ್ತದೆ, ಈ ಜಾಗದಿಂದ ಇಲ್ಲಿ ವರ್ಗಾವಣೆ ಆಗ್ತದೆ. ಆಹಾರ ಮತ್ತು ಶಕ್ತಿಯು ವರ್ಗಾವಣೆ ಆಗುವುದನ್ನು ನಾವೇನಂತ ಕರಿತೀವಿ, ಪ್ರತಿಯೊಂದು ಹಂತಕ್ಕೂ, ಅದನ್ನೇ ನಾವು ಪೋಷಣ ಸ್ತರ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಇದೇ ಆಹಾರ ಸರಪಳಿಯಲ್ಲಿ ಯಾವುದಾದರೂ ಪೋಷಣ ಸ್ತರವನ್ನು ಕೊಂದರೆ ಏನಾಗಬಹುದು ಅಂತ ಕೇಳ್ತಿದ್ದಾರೆ. ನೋಡಿ ಮಕ್ಕಳ, ಈಗ ಇಲ್ಲಿದೆ, ಈಗ ಇದು ಪೋಷಣ ಸ್ತರ ಅಲ್ವಾ. ಈ ಪೋಷಣ ಸ್ತರದಲ್ಲಿ ನಾನು ಯಾವ್ದಾದ್ರು ಒಂದು ಪೋಷಣ ಸ್ತರವನ್ನು ಏನ್ ಮಾಡ್ತೀನಿ, ಕೊಂದ್ರೆ ಏನಾಗ್ಬೋದು ಅಂತ ಕೇಳ್ತಿದ್ರೆ. ಸೊ ಈಗ ನಾನು ಪ್ರಾಥಮಿಕ ಭಕ್ಷಕರನ್ನ ಕೊಲ್ತಾ ಇದ್ದೀನಿ, ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಹೌದು, ಎಫೆಕ್ಟ್ ಆಗುತ್ತೆ. ಏನೇನು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ನೋಡಿ, ಆಹಾರ ಸರಪಳಿಯಲ್ಲಿ ಏರುಪೇರು ಉಂಟಾಗ್ತದೆ. ಹೌದು, ಆಹಾರ ಸರಪಳಿಯಲ್ಲಿ ಏನಾಗ್ತದೆ, ಏರುಪೇರು ಉಂಟಾಗ್ತದೆ. ಇಲ್ಲಿಂದ ಇಲ್ಲಿಗೆ ಆಹಾರ ಹೋಗ್ಬೇಕಾಗಿತ್ತು, ಡೈರೆಕ್ಟ್ ಇಲ್ಲಿಗೆ ಹೋಗೋದು ಏನಾಗ್ತದೆ, ಕಷ್ಟ ಆಗ್ತದೆ. ಸೊ ಆಹಾರ ಸರಪಳಿಯಲ್ಲಿ ಏನಾಗ್ತದೆ, ಏರುಪೇರು ಉಂಟಾಗ್ತದೆ. ನೆಕ್ಸ್ಟ್, ಪರಿಸರ ಸಮತೋಲನವಾಗಿರುವುದಿಲ್ಲ. ಹೌದು, ಪರಿಸರ ಸಮತೋಲನವಾಗಿರ್ಬೇಕು ಅಂತಂದ್ರೆ ನಿಜವಾಗ್ಲೂ ಈ ಎನರ್ಜಿ ಪಿರಮಿಡ್ ಇರಬೇಕು. ಹಾಗಾಗಿ ಏನಾದ್ರು ಮಿಸ್ ಆಗಿ ಒಂದು ಪೋಷಣ ಸ್ತರವನ್ನು ಏನಾರು ಕೊಂದ್ರೆ ಪರಿಸರ ಸಮತೋಲನವಾಗಿರುವುದಿಲ್ಲ. ನೆಕ್ಸ್ಟ್ ಆಹಾರ ಜಾಲ ಏನಾಗ್ತದೆ, ಚಿಕ್ಕಾಗ್ತದೆ. ಆಹಾರ ಸರಪಳಿನೂ ಕೂಡ ಏನಾಗ್ತದೆ, ಚಿಕ್ಕಾಯ್ತದೆ. ಮತ್ತೆ ಆಹಾರ ಮತ್ತು ಶಕ್ತಿನ ವರ್ಗಾವಣೆ ಆಗ್ತದೆ ಒಂದು ಪೋಷಣ ಸ್ತರವನ್ನು ಕೊಂದ್ರೆ, ಅಥವಾ ನಾನು ಈಗ ಪ್ರಾಥಮಿಕ ಭಕ್ಷಕರನ್ನ ಏನಾರು ಕೊಂದ್ರೆ ಮುಂದಿನ ಪೋಷಣ ಸ್ತರಕ್ಕೆ ಆಹಾರ ಮತ್ತು ಶಕ್ತಿ ವರ್ಗಾವಣೆ ಆಗಬೇಕಾಯ್ತು, ಅದು ಕೊಂದ್ರೆ ವರ್ಗಾವಣೆ ಆಗ್ತದ, ವರ್ಗಾವಣೆ ಆಗುವುದಿಲ್ಲ. ನೆಕ್ಸ್ಟ್, ಒಂದು ಪೋಷಣ ಸ್ತರವನ್ನು ಕೊಂದರೆ ಆದರೆ ಹಿಂದಿನ ಪೋಷಣ ಸ್ತರದ ಸಂಖ್ಯೆ ಏನಾಗ್ತದೆ, ಜಾಸ್ತಿ ಆಗ್ತದೆ. ಲುಕ್ ಅಟ್ ದಿಸ್ ಸೈಡ್. ಅಕಸ್ಮಾತ್ ನಾನೇನಾರುವ ಈ ಪ್ರಾಥಮಿಕ ಭಕ್ಷಕರನ್ನು ಅಂದ್ರೆ ಸಸ್ಯಾಹಾರಿಗಳನ್ನ ಕೊಂದು ಬಿಟ್ರೆ ಅಂತಂದ್ರೆ ಇಲ್ಲಿರುವಂತಹ ಉತ್ಪಾದಕರು ಏನಾಗ್ತದೆ, ಸಂಖ್ಯೆ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಮುಂದಿನ ಪೋಷಣ ಸ್ತರಕ್ಕೆ ಏನಾಗ್ತದೆ, ಆಹಾರ ವರ್ಗಾವಣೆ ಆಗಲ್ಲ. ಜಸ್ಟ್ ಸಿಂಪಲ್, ಹಿಂದಿನ ಪೋಷಣ ಸ್ತರದ ಸಂಖ್ಯೆ ಹೆಚ್ಚಾಗ್ತದೆ, ಮುಂದಿನ ಪೋಷಣ ಸ್ತರದ ಸಂಖ್ಯೆ ಏನಾಗ್ತದೆ, ಕಡಿಮೆ ಆಗ್ತದೆ. ಮತ್ತೆ ಮುಂದಿನ ಪೋಷಣ ಸ್ತರಕ್ಕೆ ಏನಾಗ್ತದೆ, ಆಹಾರ ಮತ್ತೆ ಶಕ್ತಿ ವರ್ಗಾವಣೆ ಆಗುವುದಿಲ್ಲ. ನೆನ್ಪಿಟ್ಕೊಂಡ್ರಿ, ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ನೆಕ್ಸ್ಟ್ ಟಾಪಿಕ್ ಏನೈತೆ,
ಶಕ್ತಿಯ ಹರಿವನ್ನು ತೋರಿಸುವ ಚಿತ್ರ. ನೋಡಿ, ಶಕ್ತಿಯ ಹರಿವನ್ನು ತೋರಿಸುವ ಚಿತ್ರ ಅಂತ ಬಂದಾಗ ನಾನು ಇಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೀನಲ್ಲ, ಈ ಡಯಾಗ್ರಾಮ್ ಅನ್ನ ನಾವು ಬಿಡಿಸ್ಲೇಬೇಕು. ಸೊ ಜೊತೆಗೆ ನೀವು ಬಿಡಿಸೋದಾರೆ ಈ ಸೂರ್ಯನನ್ನು ಕೂಡ ಬಿಡಿಸಿ. ಯಾಕಂದ್ರೆ ಸೂರ್ಯನ ಬೆಳಕು UV ಲೈಟ್ ಅಂತನಾದ್ರು ಕೂಡ ನೀವು ಹಾಕಿ, ಅಥವಾ ಸೂರ್ಯನ ಕಿರಣ ಅಂತ ನೀವು ಸಿಂಪಲ್ ಆಗಿ ಹಾಕಿ, ಸೂರ್ಯನ ಕಿರಣ. ಶಕ್ತಿಯ ಹರಿವನ್ನು ತೋರಿಸುವ ಚಿತ್ರ ಅಂದ್ರೆ ಶಕ್ತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಯಾವ ತರ ಹರಿದು ಹೋಗ್ತದೆ ಅಂತ. ಶಕ್ತಿ ಅಂತಂದ್ರೆ ಇಲ್ಲಿ ಆಹಾರ ಮತ್ತೆ ಶಕ್ತಿ ಯಾವ ತರ ವರ್ಗಾವಣೆ ಆಗ್ತದೆ ಅಂತ. ಈಗ ಶಕ್ತಿ ಹರಿವನ್ನು ತೋರಿಸುವ ಚಿತ್ರ ಅಂತ ಬಂದಾಗ ನಾವು ಇಲ್ಲಿ ಚಿತ್ರ ಬರ್ದಿದ್ದೀನಲ್ಲ, ಸೊ ಇಲ್ಲಿ ನೋಡಿ ಪ್ರೊಡ್ಯೂಸರ್ ಅಂದ್ರೆ ಇಲ್ಲಿ ಉತ್ಪಾದಕರು ಅಂತ ಬರಬೇಕು. ನೆಕ್ಸ್ಟ್ ಏನು, ಪ್ರಾಥಮಿಕ ಭಕ್ಷಕರು, ಇನ್ನೊಂದು ಯಾವುದು ದ್ವಿತೀಯ ಭಕ್ಷಕರು, ಇನ್ನೊಂದು ಯಾವುದು ತೃತೀಯ ಭಕ್ಷಕರು. ಈ ರೀತಿ ಬರೆದ್ಬಿಟ್ಟು ನಾವು ಯಾವ ತರ ಬರೀಬೇಕು ಅಂತಂತಂದ್ರೆ, ನೋಡಿ ಇಲ್ಲಿ ಪ್ರೊಡ್ಯೂಸರ್ ಉತ್ಪಾದಕರ ಅಂತ ಹೇಳಿದ್ನಲ್ಲ, ಇಲ್ಲಿ ಸಸ್ಯಗಳು ಅಂತ ಹಾಕ್ಬೇಕು. ಇಲ್ಲಿ ಏನಂತ ಹಾಕ್ಬೇಕು, ಸಸ್ಯಹಾರಿಗಳು. ಹರ್ಬಿವರಸ್ ಅಂತಂದ್ರೆ ಪ್ರಾಥಮಿಕ ಭಕ್ಷಕರ ಅಂತಂದ್ರೆ ಸಸ್ಯಹಾರಿಗಳಂತ ಹಾಕ್ಬೇಕು. ಇಲ್ಲಿ ದ್ವಿತೀಯ ಭಕ್ಷಕರ ಅಂತ ಬರ್ದಿರ್ತೀರಾ, ಇದನ್ನ ನಾವೇನಂತ ಅನ್ಬೇಕು, ಮಾಂಸಾಹಾರಿಗಳು ಅಂತ ನಾವು ಹಾಕ್ಬೇಕಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ತೃತೀಯ ಭಕ್ಷಕರ ಅಂತ ಬರ್ದಿರ್ತೀರಾ, ಇದನ್ನ ನಾವು ಈ ಕಡೆ 6 ಮಾರ್ಕ್ ಹಾಕ್ಬಿಟ್ಟೆ ಬರಿಬೇಕು. 6 ಮಾರ್ಕ್ ಹಾಕ್ಬಿಟ್ಟು ನಾವೇನಂತ ಬರಬೇಕು, ಉನ್ನತ ಹಾರಿಗಳು ಅಂತ ಹಾಕ್ಬೇಕು, ಉನ್ನತ ಹಾರಿಗಳು. ಸೊ ಇದು ಶಕ್ತಿ ಹರಿವನ್ನು ತೋರಿಸುವಂತಹ ಚಿತ್ರ, ನೆನ್ಪಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ಶಕ್ತಿ ಹರಿವು ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಶಕ್ತಿ ಹರಿವು ಯಾವಾಗ್ಲೂ ಕೂಡ ಏನಾಗಿರ್ತದೆ ಅಂತಂದ್ರೆ ಏಕಮುಖವಾಗಿರ್ತದೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ವರ್ಗಾವಣೆ ಆಗ್ತದೆ, ಇಲ್ಲಿಂದ ಇಲ್ಲಿ ವರ್ಗಾವಣೆ ಆಗ್ತದೆ, ಇಲ್ಲಿಂದ ಇಲ್ಲಿ ವರ್ಗಾವಣೆ ಆಗ್ತದೆ. ನೋಡಿ ಈ ಪ್ರೊಡ್ಯೂಸರ್ಗೆ ಅಂದ್ರೆ ಯಾವುದು ಉತ್ಪಾದಕರಿಗೆ ಶಕ್ತಿ ಎಲ್ಲಿಂದ ದೊರೆಯುತ್ತದೆ ಅಂತಂದ್ರೆ ಸೂರ್ಯನ ಕಿರಣಗಳಿಂದ ಏನಾಗ್ತದೆ, ಉತ್ಪಾದಕರಿಗೆ ಶಕ್ತಿ ದೊರೆಯುತ್ತದೆ. ಸೂರ್ಯನ ಕಿರಣಗಳಲ್ಲಿ ಎಷ್ಟು ಪ್ರಮಾಣವನ್ನ ಬಳಸ್ಕೊಳ್ತದೆ ಅಂತಂದ್ರೆ ಈ ಉತ್ಪಾದಕರು ಕೇವಲ 1% ಅಷ್ಟು ಏನ್ ಮಾಡ್ತವೆ, ಬಳಸ್ಕೊಳ್ತದೆ. ಇದನ್ನ ನಾವು ಸಾಮಾನ್ಯವಾಗಿ ಶಕ್ತಿಯ ಹರಿವನ್ನು ತೋರಿಸುವ ಚಿತ್ರ ಅಂತ ಕರಿತೀವಿ. ಈ ಚಿತ್ರ ಬರೀರಿ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯ ಭಕ್ಷಕರು, ಅದಕ್ಕೆ ಲೈನ್ ಹಾಕ್ಬಿಟ್ಟು ಉತ್ಪಾದಕರ ಅಂದ್ರೆ ಸಸ್ಯಗಳು, ಪ್ರಾಥಮಿಕ ಭಕ್ಷಕರ ಅಂತಂದ್ರೆ ಸಸ್ಯಾಹಾರಿಗಳು, ಮತ್ತೆ ದ್ವಿತೀಯ ಭಕ್ಷಕರ ಅಂದ್ರೆ ಮಾಂಸಾಹಾರಿಗಳು, ಮತ್ತೆ ತೃತೀಯ ಭಕ್ಷಕರ ಅಂತಂದ್ರೆ ಉನ್ನತಾಹಾರಿಗಳಂತ ಹಾಕ್ಬೇಕು. ಬೇಕಾದ್ರೆ ನೀವು ಸಸ್ಯಾಹಾರಿಗಳಿಗೆ ಎಕ್ಸಾಂಪಲ್, ಮಾಂಸಾಹಾರಿಗಳಿಗೆ, ಮಿಶ್ರಹಾರಿಗಳಿಗೆ, ಉನ್ನತಾಹಾರಿಗಳಿಗೆ ಎಕ್ಸಾಂಪಲ್ ಅನ್ನ ನೀವು ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಸ್ ಬರ್ತೀನಿ ನೋಡಿ. ಉತ್ಪಾದಕರು ಸೆರೆ ಹಿಡಿಯಲಾದ ಇದು ಸೇ ಆಗಬೇಕಾಯ್ತು. ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಈ ಸೂರ್ಯನಿಂದ ಬಳಸಿಕೊಂಡಿರುವಂತಹ ಶಕ್ತಿಯನ್ನ ನಾವು ಮತ್ತೆ ಸೂರ್ಯನಿಗೆ ಕಳಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀವಿ. ಉತ್ಪಾದಕರಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ವರ್ಗಾವಣೆ ಆಗುವುದಿಲ್ಲ. ನೆಕ್ಸ್ಟ್ ಶಕ್ತಿಯ ಹರಿವಿನಲ್ಲಿ ರಾಸಾಯನಿಕಗಳು ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಏನಾಗ್ತದೆ, ವರ್ಗಾವಣೆ ಆಗ್ತದೆ. ಇಲ್ಲಿರುವಂತಹ ರಾಸಾಯನಿಕಗಳು ಏನಾಗ್ತದೆ, ಇಲ್ಲಿ ವರ್ಗಾವಣೆ ಆಗ್ತದೆ. ಇಲ್ಲಿರುವಂತಹ ರಾಸಾಯನಿಕಗಳು ಇಲ್ಲಿ ವರ್ಗಾವಣೆ ಆಗ್ತದೆ. ಇಲ್ಲಿರುವಂತಹ ರಾಸಾಯನಿಕಗಳು ಏನಾಗ್ತದೆ, ಇಲ್ಲಿಗೆ ವರ್ಗಾವಣೆ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಟಾಪಿಕ್ ಏನೈತೆ, ಜೈವಿಕ ಸಂವರ್ಧನೆ. ನಾವು ಇಂಗ್ಲಿಷಲ್ಲಿ ನಾವೇನಂತ ಕರಿತೀವಿ ಅಂತಂದ್ರೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಜೈವಿಕ ಸಂವರ್ಧನೆ ಅಂದ್ರೆ ಏನಂತ ಗೊತ್ತಾಗಬೇಕು ಮಕ್ಕಳ. ನೋಡಿ ಇಲ್ಲಿ ಜೈವಿಕ ಸಂವರ್ಧನೆ ಅಂತಂದ್ರೆ ಜೈವಿಕ ವಿಘಟನೆಗೆ ಒಳಗಾಗದ ರಾಸಾಯನಿಕಗಳು, ಅಂದ್ರೆ ಕರಗದನೇ ಇರುವಂತಹ ರಾಸಾಯನಿಕಗಳು, ವಿಘಟನೆಗೆ ಒಳಗಾಗದೇ ಇರುವಂತಹ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಸೇರಿ ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಪ್ರವೇಶಿಸಿದಾಗ ಅವುಗಳ ಸಾರತೆ ಏನಾಗ್ತದೆ, ಸಾರತೆ ಪ್ರಮಾಣ ಹೆಚ್ಚಾಗುತ್ತದೆ. ಇದನ್ನ ನಾವು ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀವಿ ನೋಡಿ, ಜೈವಿಕ ವಿಘಟನೆಗೆ ಒಳಗಾಗದ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಸೇರಿ ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಪ್ರವೇಶಿಸಿದಾಗ ಅವುಗಳ ಸಾರತೆ ಪ್ರಮಾಣ ಹೆಚ್ಚಾಗುತ್ತದೆ. ಇದನ್ನೇ ನಾವೇನಂತ ಕರಿತೀವಿ, ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಹಾಗಾದ್ರೆ ಜೈವಿಕ ಸಂವರ್ಧನೆಗೆ ಉದಾಹರಣೆ ಏನು, DDT ಮತ್ತೆ ಪಾದರಸ, ಮತ್ತೆ ಇನ್ನೊಂದು ಯಾವುದು ಕ್ಯಾಡ್ಮಿಯಂ, ಮತ್ತೆ ಕೀಟನಾಶಕ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಇವೆಲ್ಲವೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗಲ್ಲ. ಇವೆಲ್ಲವೂ ಕೂಡ ಏನಾಗ್ತದೆ, ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಪ್ರವೇಶಿಸಿದಾಗ ಏನಾಗ್ತದೆ, ತಮ್ಮ ಸಾರತೆ ಪ್ರಮಾಣವನ್ನ ಹೆಚ್ಚಿಸಿಕೊಳ್ತಾ ಹೋಗ್ತದೆ. ಇಲ್ಲಿ DDT ಫುಲ್ ಫಾರ್ಮ್ ಏನು, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ. ನೆಕ್ಸ್ಟ್ ಏನು, ಪಾದರಸ, ಕ್ಯಾಡ್ಮಿಯಂ, ಕೀಟನಾಶಕ, ಕಳೆನಾಶಕಗಳು. ಫಾರ್ ಎಕ್ಸಾಂಪಲ್ ಇದನ್ನ ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಮಕ್ಕಳ. ಈಗ ನಾನು ಒಂದು ಹೊಲದಲ್ಲಿ ನಾನು ಈಗ ಜೋಳ ಬೆಳೀತಾ ಇದ್ದೀನಿ. ಈ ಜೋಳಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಗೊಬ್ಬರ ಹಾಕ್ತೀನಿ, ರಾಸಾಯನಿಕವನ್ನ ಹಾಕ್ತೀನಿ. ಈ ರಾಸಾಯನಿಕಗಳು ಯಾವುದೇ ಕಾರಣಕ್ಕೂ ಜೈವಿಕ ವಿಘಟನೆಗೆ ಒಳಗಾಗಲ್ಲ. ಈ ರಾಸಾಯನಿಕಗಳು ಏನಾಗ್ತದೆ ಅಂತಂದ್ರೆ ಈ ಸಸ್ಯಕ್ಕೆ ಹೋಗಿ ಸೇರ್ಕೊಳ್ತದೆ. ಇಲ್ಲಿ ಜೋಳದ ಮ್ಯಾತೆಯನ್ನ ನಾವೇನ್ ಮಾಡ್ತೀವಿ, ತಿಂತೀವಿ. ನಾವು ನೋಡಿ ಪರೋಕ್ಷವಾಗಿ ನಾವೇನ್ ಮಾಡ್ತಿದ್ವಿ, ಕೆಮಿಕಲ್ಸ್ ಅನ್ನ ಈ ಆಹಾರದ ಮೂಲಕ ನಾವು ತಿಂತಾ ಇದೀವಿ. ಸೊ ಇದನ್ನ ನಾವು ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಈ ಡೆಫಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್, ಮತ್ತೆ ಉದಾಹರಣೆನೂ ಕೂಡ ಇಂಪಾರ್ಟೆಂಟ್. DDT ಆಯ್ತಲ್ಲ, ಸೊ ಈ DDT ತಾಯಿಯ ಎದೆ ಹಾಲಲ್ಲೂ ಕೂಡ ಏನಿರ್ತದೆ, ಈ DDT ಇರ್ತದೆ. ಸೊ ತಾಯಿಯ ಎದೆ ಹಾಲಲ್ಲಿ DDT ಇದೆ ಅಂತಂದ್ರೆ ಮಗು ಕೂಡ ಏನಾಗ್ತದೆ, ಎಫೆಕ್ಟ್ ತುಂಬಾ ಹಾಗೆ ಆಗ್ತದೆ. ಓಕೆ, ಈ ಜೈವಿಕ ಸಂವರ್ಧನೆಯಿಂದ ಅಥವಾ ಸಂವರ್ಧನೆ ಅಂತ ಬರ್ಕೊಳ್ಳಿ ಇದನ್ನ, ಜೈವಿಕ ಸಂವರ್ಧನೆಯಿಂದ ಮಾನವರಿಗೆ ಉಂಟಾಗುವ ಹಾನಿಗಳೇನು ಅಂತ ಕೇಳ್ತಾರೆ. ಸೊ ಜೈವಿಕ ವಿಘಟನೆಗೆ ಒಳಗಾಗದೇ ಇರುವಂತಹ ವಸ್ತುಗಳಿಂದ ಮನುಷ್ಯರಿಗೆ ಏನಾದ್ರು ಎಫೆಕ್ಟ್ ಆಗ್ತದ ಅಂತ ಕೇಳ್ತಾರೆ. ಹೌದು,
ನಿಜವಾಗ್ಲೂ ಎಫೆಕ್ಟ್ ಆಗ್ತದೆ. ಏನು ಎಫೆಕ್ಟ್ ಆಗ್ತದೆ? ಪೌಷ್ಟಿಕ ಆಹಾರದ ಕೊರತೆ ಉಂಟಾಗ್ತದೆ. ನೆಕ್ಸ್ಟ್ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಏನಾಗ್ತದೆ? ಆರೋಗ್ಯ ಕೆಡುತ್ತದೆ. ನೆಕ್ಸ್ಟ್ ಜೀವಿಗಳ ಜೀವಿತಾವಧಿ ಏನಾಗ್ತದೆ? ಕಡಿಮೆ ಆಗ್ತದೆ. ನೆಕ್ಸ್ಟ್ ಪರಿಸರ ವ್ಯವಸ್ಥೆ ಏನಾಗ್ತದೆ? ಸಮತೋಲನವಾಗಿರುವುದಿಲ್ಲ. ಪರಿಸರ ವ್ಯವಸ್ಥೆ. ನೆಕ್ಸ್ಟ್ ಟಾಪಿಕ್ ಏನು? ಓಝೋನ್. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ ಓಝೋನ್. ಓಝೋನ್ ನೋಡಿ, ಇದು ಭೂಮಿ ಅಲ್ವಾ? ಭೂಮಿಯಲ್ಲಿ 7 ಖಂಡಗಳಿದಾವಲ್ಲ. ಸಾಮಾನ್ಯವಾಗಿ ಭೂಮಿಯನ್ನ ನೀಲಿ ಗ್ರಹ ಅಂತಾನೂ ಕೂಡ ಕರಿತೀವಲ್ವಾ? ಓಕೆ, ಈ ಭೂಮಿಯನ್ನ ರಕ್ಷಣೆ ಮಾಡ್ತಿರೋದು ಯಾವುದು? ಓಝೋನ್. ಇಲ್ಲಿ ಡಾಟಾಟ್ ಲೈನ್ ಇದೆಯಲ್ಲ ಮಕ್ಕಳ, ಸೊ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ಕೋಬೇಕು? ಓಝೋನ್. ಸೊ ಭೂಮಿಯನ್ನ ರಕ್ಷಣೆ ಮಾಡ್ತಿರೋದು ಯಾವುದು? ಓಝೋನ್. ಈ ಜಾಗದಲ್ಲಿ ಇರ್ತದೆ ಕಣ್ರಪ್ಪ ಓಝೋನ್. ಸೊ ಯಾವ್ದ್ರಿಂದ ರಕ್ಷಣೆ ಮಾಡ್ತೈತೆ? ಸೂರ್ಯನ ನೇರಳಾತೀತ ಕಿರಣಗಳಿಂದ ಏನ್ ಮಾಡ್ತೈತೆ? ರಕ್ಷಣೆ ಮಾಡ್ತೈತೆ. ಯಾವುದು? ಓಝೋನ್. ಇದೇ ಓಝೋನ್. ವೆರಿ ವೆರಿ ಇಂಪಾರ್ಟೆಂಟ್. ಓಝೋನ್ ನ ಅಣುಸೂತ್ರ ಕೇಳಿದ್ರೆ O3 ಅಂತ ಹೇಳಬೇಕು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಓಝೋನ್ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಓಝೋನ್ ಎಂದರೇನು? ಓಝೋನ್ ಎಂಬುದು, ಓಝೋನ್ ಅಣುಸೂತ್ರ ಹೇಳಿದ್ದೀನಲ್ವಾ? O3. ಓಕೆ, ಓಝೋನ್ ಎಂಬುದು ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣುವಾಗಿದೆ. ಇದನ್ನ ನಾವೇನಂತ ಕರಿತೀವಿ? ಓಝೋನ್ ಎಂದು ಕರಿತೀವಿ. ಓಝೋನ್ ಒಂದು ಪ್ರಾಣಾಂತಿಕ ವಿಷವಾಗಿದೆ. ಈ ಓಝೋನ್ ಅನ್ನು ನಾವು ಸೇವಿಸಕ್ಕಾಗಲ್ಲ. ಅಕಸ್ಮಾತ್ ಸೇವಿಸಿದ್ರೆ ನಾವೇನಾಗ್ತೀವಿ? ಎಫೆಕ್ಟ್ಸ್ ಆಗ್ತದೆ ದೇಹಕ್ಕೆ. ಪ್ರಾಣಾಂತಿಕ ವಿಷ ಇದು. ಸೊ ಹಾಗಾದ್ರೆ ಈ ಓಝೋನ್ ಆಯ್ತಲ್ಲ, ಯಾವ ತರ ರೂಪುಗೊಳ್ತದೆ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದೇ ಓಝೋನ್ ಪದರದ ಈ ಓಝೋನ್ ಪದರದ ಅನುಕೂಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಓಝೋನ್ ಇಂದ ರಕ್ಷಣೆ ಆಗ್ತದೆ. ಈ ಓಝೋನ್ ಪದರದ ಕ್ವಶನ್ ಕೇಳ್ತಾರೆ. ಓಝೋನ್ ಏನ್ರ ಅಂತ ಗೊತ್ತಾಯ್ತು. ಓಝೋನ್ ಅಣುಸೂತ್ರ O3 ಅಂತಿದೆ. ಸೊ O ಅಂತಂದ್ರೆ ಏನು? ಆಕ್ಸಿಜನ್. ಆಕ್ಸಿಜನ್ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣುವಿಗೆ ನಾವೇಂತ ಕರಿತೀವಿ? ಓಝೋನ್ ಅಂತ ಕರಿತೀವಿ. ಈ ಓಝೋನ್ ಪದರದ ಅನುಕೂಲ, ಮಹತ್ವ, ಉಪಯೋಗವನ್ನ ತಿಳಿಸಿ ಅಂತ ಹೇಳಿದ್ರೆ ನಾವು ಇಷ್ಟು ಪಾಯಿಂಟ್ಸ್ ಗಳನ್ನ ಬರೀಬೇಕಾಗಿರ್ತದೆ. ಭೂಮಿಯ ಒಂದು ರಕ್ಷಾ ಕವಚವಾಗಿದೆ ಓಝೋನು. ಸೂರ್ಯನಿಂದ ಬರುವಂತಹ ನೇರಳಾತೀತ ವಿಕಿರಣವನ್ನು ಏನ್ ಮಾಡ್ತದೆ? ಹೀರ್ಕೊಳ್ತದೆ. ಮತ್ತೆ ಚರ್ಮದ ಕ್ಯಾನ್ಸರ್ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆ ಬರದಂತೆ ಏನ್ ಮಾಡ್ತದೆ? ಈ ಓಝೋನ್ ನಮ್ಮನ್ನು ರಕ್ಷಣೆ ಮಾಡ್ತದೆ. ಮತ್ತೆ ವಾತಾವರಣವನ್ನು ಸಮತೋಲನವಾಗಿರ್ತದೆ. ಸಸ್ಯರಾಶಿ ಮತ್ತು ಜೀವರಾಶಿಗಳಿಗೆ ತುಂಬಾ ಅನುಕೂಲವಾಗಿದೆ. ನೆಕ್ಸ್ಟ್ ಪರಿಸರ ವ್ಯವಸ್ಥೆ ಹಾಳಾಗುವುದಿಲ್ಲ. ನೆಕ್ಸ್ಟ್ ಆಹಾರ ಜಾಲ ಮತ್ತು ಆಹಾರ ಸರಪಳಿಗೆ ತುಂಬಾ ಅನುಕೂಲವಾಗಿದೆ. ಇಷ್ಟು ಪಾಯಿಂಟ್ಸ್ ಗಳನ್ನು ನಾವು ಬರೀಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಂದ್ರೆ ಭೂಮಿಯ ಒಂದು ರಕ್ಷಣಾ ಕವಚವಾಗಿದೆ. ಮತ್ತೆ ಸೂರ್ಯನ ಬೆಳಕನ್ನು, ನೇರಳಾತೀತ ಕಿರಣವನ್ನು ಹೀರ್ಕೊಳ್ತದೆ. ಮತ್ತೆ ಚರ್ಮದ ಕ್ಯಾನ್ಸರ್ ಮತ್ತೆ ಕಣ್ಣಿನ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಉಂಟು ಮಾಡುವುದಿಲ್ಲ, ರಕ್ಷಣೆಯನ್ನ ಮಾಡ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಏನು? ಓಝೋನ್ ಯಾವ ತರ ರೂಪುಗೊಳ್ತದೆ ಅಂತ ಕೇಳ್ತಿದ್ದಾರೆ. ಸೊ ಹೌ ಇಸ್ ಫಾರ್ಮ್ಡ್ ಓಝೋನ್? ಹೇಗೆ ಓಝೋನ್ ರೂಪುಗೊಳ್ತದೆ? ಜಸ್ಟ್ ಸಿಂಪಲ್ ಕಂಟ್ರ ಮಕ್ಕಳ ನೋಡಿ. ವಾತಾವರಣದ ಉನ್ನತ ಸ್ತರದಲ್ಲಿ ನೇರಳಾತೀತ ವಿಕಿರಣವು ಆಕ್ಸಿಜನ್ ಅಣುವಿನೊಂದಿಗೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತವಾಗಿದೆ. ಸೊ ನೇರಳಾತೀತ ಕಿರಣದಿಂದ ಏನಾಗೈತೆ? ಓಝೋನ್ ಉಂಟಾಗೈತೆ. ನೇರಳಾತೀತ ಕಿರಣ ಇಲ್ಲ ಅಂತಂದ್ರೆ ಓಝೋನ್ ಲೇಯರ್ ಉಂಟಾಗ್ತಿರ್ಲಿಲ್ಲ. ಸೊ ಯಾವ ತರ ರೂಪುಗೊಳ್ಳುವುದು ಹೇಗೆ ಎಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ಇದನ್ನ ಈ ಕಡೆ ಭೂಮಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಕಡೆ ಏನಿದೆ? ಆಕ್ಸಿಜನ್ ಇದೆ ಅಂತ ತಿಳ್ಕೊಳ್ಳಿ. ಆಕ್ಸಿಜನ್ O2 ಇದೆ. ಭೂಮಿಯ ಸುತ್ತ ಏನಿದೆ? ಸಾಮಾನ್ಯವಾಗಿ ಆಕ್ಸಿಜನ್ ಇದೆ. ಸೊ ಈಗ ನೋಡ್ಕೊಳ್ಳಿ, ತೀವ್ರತೆಯ ನೇರಳಾತೀತ ವಿಕಿರಣವು ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸ್ತದೆ. ಈ O2 ಅನ್ನ ಏನ್ ಮಾಡ್ತೈತೆ? O ಆಗಿ ವಿಭಜಿಸ್ತದೆ. ಯಾವುದು? ಸೂರ್ಯನ ವಿಕಿರಣ ಏನ್ ಮಾಡ್ತೈತೆ? O2 ಅನ್ನ ಪರಮಾಣುಗಳಾಗಿ ಏನ್ ಮಾಡ್ತೈತೆ? ವಿಭಜಿಸ್ತೈತೆ. ಇಲ್ಲಿ ನೋಡಿ, ಆಕ್ಸಿಜನ್ ಅಣುವನ್ನ ಸೂರ್ಯನ ಕಿರಣ ಏನ್ ಮಾಡ್ತೈತೆ? ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸ್ತೈತೆ. ಈ ಆಕ್ಸಿಜನ್ ಪರಮಾಣು ಏನ್ ಮಾಡ್ತದೆ ಅಂತಂದ್ರೆ ಮೊದಲೇ ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ಅಣುವಿನೊಂದಿಗೆ ಸೇರ್ಕೊಂಡು ಏನಾಗ್ತದೆ? ಓಝೋನ್ ಲೇಯರ್ ಉಂಟಾಗ್ತದೆ. ಸೊ ಓಝೋನ್ ಲೇಯರ್ ಉಂಟಾಗೋದು ಇದೇ ತರ ನೋಡಿ. ಇಲ್ಲಿ ಈ ಚಿತ್ರವನ್ನ ಗಮನಿಸ್ಕೊಳ್ಳಿ. ಈ ನಮ್ಮ ಸುತ್ತಮುತ್ತ ಏನೈತೆ? ಆಕ್ಸಿಜನ್ ಇದೆ. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಇಲ್ಲಿ ಎಲ್ಲಾ ಜಾಗದಲ್ಲಿ ಏನೈತೆ? ಆಕ್ಸಿಜನ್ ಇದೆ. ಸೊ ಆಕ್ಸಿಜನ್ ಇದೆ. ಸೊ ಈ ಆಕ್ಸಿಜನ್ಗೆ ಏನ್ ಬಂತು? UV ಲೈಟ್ ಬಂತು. UV ಲೈಟ್ ಸೂರ್ಯನ ನೇರಳಾತೀತ. UV ಲೈಟ್ ಬಂದಾದ್ಮೇಲೆ ಏನಾಯ್ತು? ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆ ಬಂತು. ಆಕ್ಸಿಜನ್ ಪರಮಾಣು ಈ ಕಡೆಗೆ ಒಂದು ತಗೋತೀನಿ. ಈ ಒಂದು ಆಕ್ಸಿಜನ್ ಪರಮಾಣು ಇರುವಂತಹ ಆಕ್ಸಿಜನ್, ಇಲ್ಲಿರುವಂತಹ ಆಕ್ಸಿಜನ್ ಜೊತೆ ಸೇರ್ಕೊಂಡು ಏನಾಗ್ತೈತೆ? ಇವೆರಡನ್ನು ಕೂಡಿದ್ರೆ ಏನಾಗ್ತದೆ? O3 ಆಗ್ತದೆ. ಆಕ್ಸಿಜನ್ ಏನಾಗ್ತೈತೆ? ಈಗ ಆಕ್ಸಿಜನ್ ಪರಮಾಣುವಿನೊಂದಿಗೆ ಸೇರ್ಕೊಂಡು ಏನಾಗ್ತೈತೆ? ಓಝೋನ್ ಲೇಯರ್ ಉಂಟಾಗ್ತೈತೆ. 3 ಪರಮಾಣುಗಳನ್ನು ಹೊಂದಿರುವಂತಹ ಆಕ್ಸಿಜನ್ ಪರಮಾಣುಗಳಿಗೆ ಒಂದು ಅಣುವಿಗೆ ನಾವೆಂತ ಕರಿತೀವಿ? ಓಝೋನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬರೋಣ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಈ ಈಕ್ವೇಶನ್ ಇಂಪಾರ್ಟೆಂಟ್ ಕಣ್ರಪ್ಪ.
ಓಝೋನ್ ಆಕ್ಸಿಜನ್ ಇದೆ, ಯುವಿ ಲೈಟ್ ಬಂತು, 2 ಪರಮಾಣುಗಳಾಗಿ ವಿಭಜಿಸ್ತು, ಅದರಲ್ಲಿ ಒಂದು ಪರಮಾಣು ಇಲ್ಲಿ ತಗೊಂಡೆ, ಮತ್ತೆ ಆಕ್ಸಿಜನ್ ಜೊತೆಗೆ ಸೇರ್ಕೊಂಡೆ, ಇಲ್ಲಿ ಓಝೋನ್ ಲೇಯರ್ ಉಂಟಾಯ್ತು. ಸೊ ಓಝೋನ್ದು ಏನಾದ್ರು ಸ್ಟ್ರಕ್ಚರ್ ಏನಾದ್ರು ಕೇಳಿದ್ರೆ ನೀವು ಈ ಚಿತ್ರವನ್ನ ಬರೀಬೇಕು. ಓಝೋನ್ ಸ್ಟ್ರಕ್ಚರ್ ಹೇಳಕ್ಕಾಗಲ್ಲ, ಕೇಳಿದ್ರು ಕೇಳ್ಬೋದು. ಅಲ್ಲಿ ನೈಟ್ರೋಜನ್ ಸ್ಟ್ರಕ್ಚರ್ ಕೇಳ್ತಾರೆ, ಸಲ್ಫರ್ ಸ್ಟ್ರಕ್ಚರ್ ಕೇಳ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಕೇಳ್ತಾರೆ. ಸೊ ಇಲ್ಲಿ ಓಝೋನ್ ಸ್ಟ್ರಕ್ಚರ್ ಕೇಳಿದಾಗ ಓ ಅಂತ ಹಾಕ್ಬಿಟ್ಟು ಇಲ್ಲಿ ಸಿಂಗಲ್ ಬಾಂಡು, ಒಂದ್ ಕಡೆಗೆ ಮಾತ್ರ ಡಬಲ್ ಬಾಂಡು. ಈ O3 ಬೇಕಾದ್ರೆ ಬರೀದೇನೆ ಇದ್ರೂ ಪರವಾಗಿಲ್ಲ. ನೋಡಿ ಓ ಅಂತ ಎಲ್ಲ ಮೂರು ಆ ಕಡೆ ಒಂದು ಓ, ಈ ಕಡೆ ಒಂದು ಓ, ಈ ಕಡೆ ಒಂದು ಓ ಹಾಕ್ಬಿಟ್ಟು ಒಂದ್ ಕಡೆ ಸಿಂಗಲ್ ಬಾಂಡ್, ಇನ್ನೊಂದ್ ಕಡೆ ಡಬಲ್ ಬಾಂಡ್ ಹಾಕಿದ್ರೆ ಅದು ಓಝೋನ್ ಸ್ಟ್ರಕ್ಚರ್ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಇದೇ ಓಝೋನ್ ಸಂಬಂಧಪಟ್ಟಂತೆ ಓಝೋನ್ ಪದರ ಹೇಗೆ ನಶಿಸಿ ಹೋಗ್ತಿದೆ, ಹೌದಲ್ವಾ? ಈ ಫಾರ್ ಎಕ್ಸಾಂಪಲ್ ಇಲ್ಲಿದೆಯಲ್ಲ, ಈ ಪಾರ್ಟ್ ಅನ್ನು ನೋಡಿ ಮಕ್ಕಳ, ಈ ಜಾಗ ಇದೆಯಲ್ಲ, ಇದು ಓಝೋನ್ ಪದರ. ಸೊ ಓಝೋನ್ ಲೇಯರ್, ಇದು ಓಝೋನ್ ಲೇಯರ್. ಈ ಓಝೋನ್ ಪದರ ಹೇಗೆ ನಶಿಸಿ ಹೋಗ್ತಿದೆ, ಇದು ಹಾಳಾಗ್ತಿದೆ. ಇದು ಹಾಳಾಗಿದ್ರೆ ತುಂಬಾ ಎಫೆಕ್ಟ್. ಅದರಿಂದ ಏನೇನು ಅನುಕೂಲ ಅಂತ ಹೇಳಿದ್ದೀನಲ್ವಾ, ಈ ಎಲ್ಲಾ ಅನುಕೂಲಗಳು ಕೂಡ ಸಿಗಲ್ಲ ಆಮೇಲೆ ಈ ಓಝೋನ್ ಲೇಯರ್ ನಶಿಸಿ ಹೋದ್ರೆ. ಸೊ ಯಾವ ತರ ಈ ಓಝೋನ್ ಲೇಯರ್ ನಶಿಸಿ ಹೋಗ್ತೈತೆ, ಯಾವ್ದ್ರಿಂದ ನಶಿಸಿ ಹೋಗ್ತಿದೆ ಅಂತಂದ್ರೆ ನೋಡಿ ಮಕ್ಕಳ, ಓಝೋನ್ ಲೇಯರ್ ನಾವು ಗೃಹ ಬಳಕೆಯಲ್ಲಿ ಬಳಸುವಂತಹ ರೆಫ್ರಿಜರೇಟರ್ ಅಂದ್ರೆ ಫ್ರಿಜ್ ಗಳಿಂದ ಮತ್ತೆ ಏರ್ ಕಂಡೀಷನರ್ ಗಳಿಂದ ಏನಾಗ್ತೈತೆ, ಓಝೋನ್ ಲೇಯರ್ ಹಾಳಾಗ್ತೈತೆ. ಹೇಗೆ ಅಂತಂತಂದ್ರೆ ನಾವು ಬಳಸುವಂತಹ ರೆಫ್ರಿಜರೇಟರ್ ಮತ್ತು ಏರ್ ಕಂಡೀಷನರ್ ಆಯ್ತಲ್ಲ, ಅದರಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಎನ್ನುವ ಒಂದು ಸಂಶ್ಲೇಷಿತ ರಾಸಾಯನಿಕಗಳು ಏನಾಗ್ತದೆ, ಪ್ರೊಡ್ಯೂಸ್ ಆಗ್ತೈತೆ. ಕ್ಲೋರೋಫ್ಲೋರೋ ಕಾರ್ಬನ್ ಪ್ರೊಡ್ಯೂಸ್ ಆಗ್ತೈತೆ. ಸೊ ಆದ್ರಿಂದ ಏನಾಗ್ತೈತೆ, ಓಝೋನ್ ಲೇಯರ್ ಹಾಳಾಗ್ತೈತೆ. ಮತ್ತೆ ಅದ್ರ ಜೊತೆಗೆ ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ಮಾತ್ರ ಅಲ್ಲ ಓಝೋನ್ ಲೇಯರ್ ಹಾಳಾಗ್ತಿರೋದು, ಅದ್ರ ಜೊತೆಗೆ ಪ್ರೋಪೆಲೆಂಟ್ಸ್ ಅಂತ ಐತೆ, ಅದಾದ್ಮೇಲೆ ಹ್ಯಾಲೋ ಕಾರ್ಬನ್ಸ್ ಗಳಿದಾವೆ. ಪ್ರೋಪೆಲೆಂಟ್ಸ್ ಮತ್ತೆ ಹ್ಯಾಲೋ ಕಾರ್ಬನ್ಸ್ ಗಳಿಂದ ಮತ್ತೆ ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ಏನಾಗ್ತೈತೆ, ಓಝೋನ್ ಲೇಯರ್ ಹಾಳಾಗ್ತೈತೆ. ವೆರಿ ವೆರಿ ಇಂಪಾರ್ಟೆಂಟ್. SLC ಇದನ್ನೇ ಕೇಳೋದು. SLC ಅಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಆಯ್ತಲ್ಲ, ಸೊ ಇದರಿಂದ ಏನಾಗ್ತೈತೆ, ಓಝೋನ್ ಲೇಯರ್ ಹಾಳಾಗ್ತೈತೆ. ಹೆಂಗೆ ಓಝೋನ್ ಲೇಯರ್ ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ಹಾಳಾಗ್ತಿದೆ ಅಂತಂದ್ರೆ ಈಗ ಈ ಚಿತ್ರದ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ. ಸೊ ನೋಡಿ ಮಕ್ಕಳ, ನೋಡಿ ಇದನ್ನ ನಾನು ಏನಂತ ಅಂದಿದ್ದೀನಿ, ಓಝೋನ್ ಲೇಯರ್. ಇಲ್ಲಿ ನೋಡಿ ಓಝೋನ್ ಲೇಯರ್, ಕ್ಲೋರೋಫ್ಲೋರೋ ಕಾರ್ಬನ್ ಇಲ್ಲ ಐತೆ. ಕ್ಲೋರೋಫ್ಲೋರೋ ಕಾರ್ಬನ್, ಒಂದ್ ನಿಮಿಷ ಕಲರ್ ಚೇಂಜ್ ಮಾಡ್ಕೋತೀನಿ. ಮೌನವು ಚೆನ್ನ, ಮಾತಲ್ಲು ಚೆನ್ನ, ನುಡಿವಾಗ ನೀನಿನ್ನು ಚೆನ್ನ. ಒಂದು ನಿಮಿಷ ಮಕ್ಕಳ. ಓಕೆ, ಈಗ ನೋಡಿ ಕ್ಲೋರೋಫ್ಲೋರೋ ಕಾರ್ಬನ್ ಮಾಲಿಕ್ಯೂಲ್ಸ್ ಇಲ್ಲ ಐತೆ, CFC ಮಾಲಿಕ್ಯೂಲ್ಸ್. ಕ್ಲೋರೋಫ್ಲೋರೋ ಕಾರ್ಬನ್ದು ಮಾಲಿಕ್ಯೂಲ್ಸ್ ಐತಲ್ಲ, ಅದು ಸ್ಟ್ರಕ್ಚರ್ ನೋಡಿಲಿ, ಇದು C ಕ್ಲೋರೋ ಕಾರ್ಬನ್, ಇದು ಸ್ಟ್ರಕ್ಚರ್. ಇದೇನಾಗ್ತೈತೆ ಅಂತಂದ್ರೆ ಈ ಸ್ಟ್ರಕ್ಚರ್ ನೋಡಿ, ಇದು ಕ್ಲೋರಿನ್ ಅಂದ್ರೆ ಕ್ಲೋರೋ, F ಅಂತಂದ್ರೆ ಫ್ಲೋರೋ, C ಅಂತಂದ್ರೆ ಕಾರ್ಬನ್, ಇದು ಸ್ಟ್ರಕ್ಚರ್. ಇದು ಈ ರೀತಿ ಆಯ್ತಲ್ಲ. ಸೊ ಈ ಭೂಮಿಯಿಂದ, ಸೊ ಈ ಜಾಗದಿಂದ ಏನಾಗ್ತದೆ, ಕ್ಲೋರೋಫ್ಲೋರೋ ಕಾರ್ಬನ್ ಪ್ರೊಡ್ಯೂಸ್ ಆಯ್ತು, ಅದ್ರ ಸ್ಟ್ರಕ್ಚರ್ ಈ ತರ ಐತೆ. ಸೊ ಇಲ್ಲಿರುವಂತಹ ಒಂದು ಕ್ಲೋರಿನ್ ಏನ್ ಮಾಡ್ತೈತೆ ಅಂತಂದ್ರೆ ಆಕ್ಸಿಜನ್ ಅಂತ ಓಜನ್ ಒಂದು ಸ್ಟ್ರಕ್ಚರ್ ಏನೈತೆ, ಈ ತರ ಐತೆ, ಹೌದಲ್ವಾ? ಓಜನ್ನು ಈ ತರ ಸ್ಟ್ರಕ್ಚರ್ ಐತೆ. ಈ ತರ ಸ್ಟ್ರಕ್ಚರ್ ಇಲ್ಲಿರುವಂತ ಒಂದು ಕ್ಲೋರಿನ್ ಇಲ್ಲಿಗೆ ಏನಾಗ್ತದೆ, ಆಕ್ಸಿಜನ್ ಜೊತೆಗೆ ಏನಾಗ್ತದೆ, ವರ್ತಿಸ್ತದೆ. ಈ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನಾಗ್ತದೆ, ಈ ತರ ಅಟ್ಯಾಚ್ ಆಗ್ತದೆ. ಸೊ ಕ್ಲೋರಿನ್ ಆಕ್ಸಿಜನ್ ಜೊತೆ ವರ್ತಿಸಿ ಈ ತರ ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ಕೋತದೆ. ಈ ತರ ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ಕೊಂಡ್ರೆ ಇಲ್ಲಿರುವಂತ ಒಂದು ಆಕ್ಸಿಜನ್ ಏನಾಗ್ತದೆ ಅಂತಂದ್ರೆ, ಇಲ್ಲಿರುವಂತ ಆಕ್ಸಿಜನ್ ಸೈಡಿಗೆ ಹೋಗ್ತದೆ. ಇನ್ನು ಉಳಿದಿತ್ತು ಯಾವುದು, ಆಕ್ಸಿಜನ್ ಮಾತ್ರ ಉಳ್ಕೋತದೆ, ಓಝೋನ್ ಉಳಿಯೋದಿಲ್ಲ. ಸೊ ಇಲ್ಲಿ ಓಝೋನ್ ಉಳಿಬೇಕಂತಂದ್ರೆ O3 ಇರಬೇಕಾಗಿತ್ತು. ಬಟ್ ಇಲ್ಲಿರುವಂತ ಕ್ಲೋರಿನ್ ಸೀದಾ ಹೋಗ್ಬಿಟ್ಟು ಆಕ್ಸಿಜನ್ ಜೊತೆ ಸೇರ್ಕೊಂಡು ಸಪರೇಟ್ ಆಯ್ತು. ಈ ಕ್ಲೋರಿನ್ ಮತ್ತೆ ಆಕ್ಸಿಜನ್ ಸಪರೇಟ್ ಆಯ್ತು. ಇಲ್ಲಿ ಉಳಿದಿತ್ತು ಕೇವಲ O ಮತ್ತೆ O2 ಮಾತ್ರ ಉಳಿತು. ಸೊ ಈಗ ಓಝೋನ್ ಲೇಯರ್ ಅಂತ ಇರ್ತದೆ, ಓಝೋನ್ ಲೇಯರ್ ಡಿಪ್ಲೆಷನ್ ಆಗ್ತದೆ, ಅಂದ್ರೆ ಓಝೋನ್ ಲೇಯರ್ ಏನಾಗ್ತದೆ, ನಶಿಸಿ ಹೋಗ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಈ ಓಝೋನ್ ಲೇಯರು ನಶಿಸಿ ಹೋಗ್ತಿರೋದ್ರಿಂದ ವಿಶ್ವ ಮಟ್ಟದಲ್ಲೇ ಚರ್ಚೆ ಆಗ್ತದೆ ಕಣ್ರಿ. ವಿಶ್ವ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಚರ್ಚೆ ಆಗ್ತದೆ. ಯಾವಾಗ ಅಂತಂದ್ರೆ 1980ನೇ ಇಸ್ವಿಯಲ್ಲಿ, 1980ರ ದಶಕದಲ್ಲಿ, ಸಾರಿ 1980ರ ದಶಕದಲ್ಲಿ ಏನಾಗ್ತದೆ, ಓಝೋನ್ ಪದರದ ಪ್ರಮಾಣವು ಏನಾಗ್ತದೆ, ಕುಸಿಯಲಾರಂಭಿಸುತ್ತದೆ. 1980ರಲ್ಲಿ ಅಂದ್ರೆ ಸುಮಾರು 24 + 20 44 ವರ್ಷಗಳ ಹಿಂದೆನೇ ಏನಾಗ್ತೈತೆ, ಓಝೋನ್ ಲೇಯರ್ ಕುಸಿಯಲಾರಂಭಿಸ್ತದೆ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಸಂಸ್ಥೆ ಯುನೆಪ್ ಎನ್ನುವ ಒಂದು ಸಂಸ್ಥೆ ಏನ್ ಮಾಡ್ತದೆ ಅಂತಂದ್ರೆ, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಎನ್ನುವ ಒಂದು ಸಂಸ್ಥೆ ಕ್ಲೋರೋಫ್ಲೋರೋ ಕಾರ್ಬನ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸ್ತದೆ. ಯಾವಾಗ, 1986ರಲ್ಲಿ. 1986ರಿಂದನೂ ಕೂಡ ಇವಾಗಲೂ ಕೂಡ ರೆಫ್ರಿಜರೇಟರ್ಗಳು ಬರ್ತಾ ಇದಾವೆ ಅಂತಂದ್ರೆ ಅದು ಕ್ಲೋರೋಫ್ಲೋರೋ ಕಾರ್ಬನ್ ಮುಕ್ತವಾಗಿರುವಂತಹ ರೆಫ್ರಿಜರೇಟರ್ಗಳು ಬರ್ತಾ ಇದಾವೆ. ಅಕಸ್ಮಾತ್ ನಾನು ಅದರಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್
ಇರುವಂತಹ ರೆಫ್ರಿಜರೇಟರ್ಗಳು ಬರ್ತಾ ಇದಾವೆ ಅಂತಂತಂದ್ರೆ ಸೊ ನಾವು ಆ ಫ್ರಿಜ್ ಅನ್ನ ತಯಾರು ಮಾಡೋರ ಮೇಲೆ, ಆ ಕಂಪ್ನಿಯ ಮೇಲೆ ನಾವೇನ್ ಮಾಡ್ಬೋದು, ಹೂಡಿಕೆನ ಹಾಕ್ಬೋದು. ಇಟ್ ಮೀನ್ಸ್ ಹೂಡಿಕೆ ಅಂತ ಅಂತೀನಿ, ಕ್ಷಮೆ ಇರಲಿ, ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ನಾವೇನ್ ಮಾಡ್ಬೋದು, ಮಾಡ್ಬೋದು. 1986 ಕೂಡ ಸಾಮಾನ್ಯವಾಗಿ ಇದು ಜಾರಿಗೆ ಇದೆ. ಕ್ಲೋರೋಫ್ಲೋರೋಕಾರ್ಬನ್ ಮುಕ್ತವಾಗಿರುವಂತಹ ರೆಫ್ರಿಜರೇಟರ್ಗಳನ್ನ ತಯಾರು ಮಾಡ್ಬೇಕು ಅನ್ನೋದು. ಸೊ ಓಕೆ, ನೆಕ್ಸ್ಟ್ ಯಾವ ಸಂಸ್ಥೆ ಇದು ಹೇಳ್ತದೆ? ಯುನೆಪ್, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್, ಕನ್ನಡದಲ್ಲಿ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಎಂಬ ಸಂಸ್ಥೆ. ಯಾವಾಗ ಹೇಳ್ತದೆ ಅಮ್ಮ? ಅನ್ನ ಕಂಡು ಬದೈತ್ ಕಣಮ್ಮ. ಓಕೆ, ಏನಾಯ್ತು? ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಎನ್ನುವ ಒಂದು ಸಂಸ್ಥೆ ಏನ್ ಮಾಡ್ತದೆ, ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ಉತ್ಪಾದನೆ ಮಾಡಬಾರ್ದು ಅಂದ್ಬಿಟ್ಟು 1980ರಲ್ಲಿ ಹೇಳ್ತದೆ. ಸೊ ಅದರಂತೆ ಇವತ್ತಿಗೂ ಕೂಡ ಕ್ಲೋರೋಫ್ಲೋರೋಕಾರ್ಬನ್ ಉತ್ಪಾದನೆ ಮಾಡುವಂತಹ ರೆಫ್ರಿಜರೇಟರ್ಗಳನ್ನ ಬಳಸ್ತಾ ಇಲ್ಲ. ಸೊ ನೋಡಿ, ಈ ಕ್ಲೋರೋಫ್ಲೋರೋಕಾರ್ಬನ್ ಆಯ್ತಲ್ಲ, ಸೊ ಈ ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ಸಾಮಾನ್ಯವಾಗಿ ನಾವು ಎಲ್ಲಿ ನೋಡ್ಬೋದು? ಅಗ್ನಿಶಾಮಕದಲ್ಲಿ ಸಾಮಾನ್ಯವಾಗಿ ಕಾಣಬಹುದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಟಾಪಿಕ್ ಏನು ಅಂತಂದ್ರೆ ತ್ಯಾಜ್ಯ ವಸ್ತುಗಳು. ಯಾವ ವಸ್ತುಗಳು? ತ್ಯಾಜ್ಯ ವಸ್ತುಗಳು, ವೇಸ್ಟ್ ಪ್ರಾಡಕ್ಟ್ಸ್ ಅಲ್ವಾ. ತ್ಯಾಜ್ಯ ವಸ್ತುಗಳು ಅಂತಂದ್ರೇನು? ಜಸ್ಟ್ ಸಿಂಪಲ್, ಮಾನವನು ದಿನನಿತ್ಯದ ಚಟುವಟಿಕೆಯಲ್ಲಿ ಬಳಸಿ ಬಿಸಾಡಿದಂತಹ ಅನುಪಯುಕ್ತ ವಸ್ತುಗಳು ನಾವೇನಂತ ಕರಿತೀವಿ? ತ್ಯಾಜ್ಯ ವಸ್ತುಗಳು ಅಂತ ಕರಿತೀವಿ. ಮನುಷ್ಯ ಏನ್ ಮಾಡ್ತಾನೆ? ವಸ್ತುಗಳನ್ನ ಬಳಸ್ಕೊತಾನೆ, ವಸ್ತುಗಳನ್ನ ಬಳಸ್ಕೊಂಡು ಏನ್ ಮಾಡ್ತಾನೆ? ಬೇಡ ಅಂತ ಬಿಸಾಕ್ತಾನೆ, ಅನುಪಯುಕ್ತ ವಸ್ತು ಅಂತ. ಇದಕ್ಕೆ ನಾವೇನಂತ ಕರಿತೀವಿ? ತ್ಯಾಜ್ಯ ವಸ್ತುಗಳು ಅಂತ ಕರಿತೀವಿ. ಹಾಗಾದ್ರೆ ಎಷ್ಟು ರೀತಿಯಾದಂತಹ ತ್ಯಾಜ್ಯ ವಸ್ತುಗಳಿದಾವೆ? 3 ರೀತಿಯಾದಂತಹ ತ್ಯಾಜ್ಯ ವಸ್ತುಗಳಿದಾವೆ. 1 ಘನ ತ್ಯಾಜ್ಯ ವಸ್ತು, 2 ದ್ರವ ತ್ಯಾಜ್ಯ ವಸ್ತು, 3 ಅನಿಲ ತ್ಯಾಜ್ಯ ವಸ್ತು. ಘನ ತ್ಯಾಜ್ಯ ವಸ್ತುಗಳು ಅಂತಂದ್ರೆ ಪ್ಲಾಸ್ಟಿಕ್, ಪೇಪರ್, ಗಾಜು, ಆಹಾರ. ದ್ರವ ತ್ಯಾಜ್ಯ ವಸ್ತುಗಳು ಅಂತಂದ್ರೆ ಕಾರ್ಖಾನೆಯಿಂದ ಬಿಡುಗಡೆ ಆಗುವಂತಹ ಅಶುದ್ಧ ನೀರು. ನೋಡಿ ಮಕ್ಕಳ, ಈಗ ಅನಿಲ ತ್ಯಾಜ್ಯ ವಸ್ತುಗಳಲ್ಲಿ ವಾಹನಗಳಿಂದ ಬಿಡುಗಡೆಯಾದ ಅನಿಲಗಳು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಆಕ್ಸೈಡ್ಗಳು, ಇವೆಲ್ಲವೂ ಕೂಡ ಅನಿಲ ತ್ಯಾಜ್ಯ ವಸ್ತುಗಳು. ಲುಕ್ ಅಟ್ ದಿಸ್ ಸೈಡ್, ಇಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೀನಿ. ಇಲ್ಲಿ ಏನ್ ಕಾಣ್ತಿದೆ? ಪ್ಲಾಸ್ಟಿಕ್ ಕಾಣ್ತಿದ್ದಾವೆ, ಪೇಪರ್ ಕಾಣ್ತಿದ್ದಾವೆ, ಗಾಜ್ ಕಾಣ್ತಿದ್ದಾವೆ, ಆಹಾರ ಕಾಣ್ತಿದ್ದಾವೆ. ಆಹಾರ ಕಾಣ್ತಿಲ್ಲ, ಬಟ್ ಇದೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಓಕೆನಾ? ಕಾಣ್ತಿಲ್ಲ, ಇದೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದನ್ನ ನಾವೇನಂತ ಕರಿತೀವಿ? ಘನ ತ್ಯಾಜ್ಯ ವಸ್ತು. ಇಲ್ಲಿ ನೋಡ್ತಾ ಇದ್ರಲ್ಲ, ಕಾರ್ಖಾನೆಯಿಂದ ಹೊರಬರ್ತಿರುವಂತಹ ಅಶುದ್ಧ ನೀರಿಗೆ ನಾವೇನಂತ ಕರಿತೀವಿ? ಈ ಅಶುದ್ಧ ನೀರಿಗೆ ದ್ರವ ತ್ಯಾಜ್ಯ ವಸ್ತು. ಹಾಗಾದ್ರೆ ಇಲ್ಲಿ ಅನಿಲ ತ್ಯಾಜ್ಯ ವಸ್ತು ಅಂತಂದ್ರೆ ವಾಹನಗಳಿಂದ ಬಿಡುಗಡೆ ಆಗುವಂತಹ ಅನಿಲಗಳು, ಇವೆಲ್ಲವೂ ಕೂಡ ಏನು? ಸಾಮಾನ್ಯವಾಗಿ ಅನಿಲ ತ್ಯಾಜ್ಯ ವಸ್ತುಗಳು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎರಡು ವಿಧದ ತ್ಯಾಜ್ಯ ವಸ್ತುಗಳನ್ನು ಸಾಮಾನ್ಯಗಳು. ಅದು 3 ರೀತಿಯ ತ್ಯಾಜ್ಯ ವಸ್ತುಗಳು, ಘನ, ದ್ರವ, ಅನಿಲ ತ್ಯಾಜ್ಯ ವಸ್ತುಗಳಿಗೆ ಉದಾಹರಣೆ ಏನಾದ್ರು ಕೇಳಿದ್ರೆ ಅಷ್ಟು ಹೇಳಬೇಕು. ಬಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳೋದು ಏನು ಅಂತಂದ್ರೆ ಜೈವಿಕ ವಿಘಟನೆಗೆ ಒಳಗಾಗುವಂತಹ ತ್ಯಾಜ್ಯ ವಸ್ತುಗಳಿದಾವೆ, ಜೈವಿಕ ವಿಘಟನೆಗೆ ಒಳಗಾಗದೇ ಇರುವಂತಹ ತ್ಯಾಜ್ಯ ವಸ್ತುಗಳಿದಾವೆ. ಜೈವಿಕ ವಿಘಟನೆಗೆ ಒಳಗಾಗುವಂತಹ ತ್ಯಾಜ್ಯ ವಸ್ತುಗಳು ಅಂತಂದ್ರೇನು? ಇಲ್ಲಿ ನೋಡಿ, 2 ವಿಧದ ತ್ಯಾಜ್ಯ ವಸ್ತುಗಳು. ಒಂದು ಜೈವಿಕ ವಿಘಟನೆಗೆ ಒಳಗಾಗುವುದು, ಇನ್ನೊಂದು ವಿಘಟನೆ ಒಳಗಾಗದೇ ಇರುವಂತದ್ದು. ಸೊ ಇಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವಂತಹ ತ್ಯಾಜ್ಯ ವಸ್ತುಗಳು ಅಂದ್ರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯ ವಸ್ತುಗಳು ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಜೈವಿಕ ಕ್ರಿಯೆಗಳಿಂದ ವಿಭಜಿಸಲಾಗದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ವಸ್ತುಗಳು ಅಂತ ಕರಿತೀವಿ. ಹಾಗಾದ್ರೆ ಜೈವಿಕ ವಿಘಟನೆಗೆ ಒಳಗಾಗುವಂತಹ ವಸ್ತುಗಳಿಂದ, ತ್ಯಾಜ್ಯ ವಸ್ತುಗಳಿಂದ ಉಪಯೋಗ ಏನಾರಾಯ್ತಾ? ಹೌದು, ಪರಿಸರವನ್ನು ಸ್ವಚ್ಛವಾಗಿಡಲು ಸಹಾಯಕವಾಗಿದೆ, ಪರಿಸರ ವ್ಯವಸ್ಥೆ ಸಮತೋಲನವಾಗಿರುತ್ತದೆ. ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ವಸ್ತುಗಳಿಂದ ಆಗುವಂತಹ ಅನಾನುಕೂಲಗಳು ಏನು ಅಂತಂತಂದ್ರೆ ಪರಿಸರವು ಸ್ವಚ್ಛವಾಗಿರುವುದಿಲ್ಲ, ಪರಿಸರ ವ್ಯವಸ್ಥೆಯು ಸಮತೋಲನವಾಗಿರುವುದಿಲ್ಲ. ನೆಕ್ಸ್ಟ್ ಜೀವರಾಶಿಗಳು ಏನಾಗ್ತದೆ? ಹಾನಿಯನ್ನ ಉಂಟು ಮಾಡ್ತದೆ. ಈ ವ್ಯತ್ಯಾಸ ಆಯ್ತಲ್ಲ, ಈ ಪಾಠದಲ್ಲಿ ಈ ವ್ಯತ್ಯಾಸ ವೆರಿ ವೆರಿ ಇಂಪಾರ್ಟೆಂಟ್. ಈಗಲೇ ಹೇಳಿದ್ದೀನಿ, ತಿಳ್ಕೊಂಡಿರಿ. ನೆಕ್ಸ್ಟ್ ಸ್ಲೈಡ್. ಈ ತ್ಯಾಜ್ಯ ವಸ್ತುಗಳು ಹೆಚ್ಚಾಗ್ತಿದೇವಲ್ವಾ? ಸೊ ಸುಮ್ಮನೆ ಏನು ಮಾಡಬೇಡ ಪುಟ್ಟ. ಈ ತ್ಯಾಜ್ಯ ವಸ್ತುಗಳು ಹೆಚ್ಚಾಗ್ತಿದಾವಲ್ವಾ? ಸೊ ಏನಕ್ಕೆ ಹೆಚ್ಚಾಗ್ತಿದೆ ಅನ್ನೋದು ಮುಖ್ಯ. ತ್ಯಾಜ್ಯ ವಸ್ತುಗಳ ಹೆಚ್ಚಳಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮಾನವನ ಆಧುನಿಕ ಜೀವನ ಶೈಲಿ. ಹೌದು, ಮಾನವನ ಏನ್ ಮಾಡ್ತಿದ್ದಾನೆ? ಫಾಸ್ಟ್ ಫುಡ್ಗಳನ್ನು ಬಳಸ್ತಾ ಇದ್ದಾನೆ, ಮತ್ತೆ ಸೌಂದರ್ಯ ವರ್ಧಕಗಳನ್ನು ಬಳಸ್ತಾ ಇದ್ದಾನೆ. ಸೊ ಇವೆಲ್ಲ ಬಳಸ್ಕೊಂಡು ಏನ್ ಮಾಡ್ತಿದ್ದಾನೆ? ಎಸಿತಾ ಇದ್ದಾನೆ ಹೊರಗಾಗಿ. ಸೊ ಮಾನವನ ಆಧುನಿಕ ಜೀವನ ಶೈಲಿ ತ್ಯಾಜ್ಯ ವಸ್ತುಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ ಪ್ಲಾಸ್ಟಿಕ್ಗಳ ಬಳಕೆ ಅತಿ ಹೆಚ್ಚಾಗಿದೆ. ನೆಕ್ಸ್ಟ್ ವಸ್ತುಗಳನ್ನು ಬಳಸಿ ಬಿಸಾಡ್ತಿದ್ದಾನೆ, ಅರಿವೇ ಇಲ್ಲ, ಸುಮ್ಸುನ್ ಬಿಸಾಕ್ತಾನೆ. ಅದು ಮರುಬಳಕೆ ಮಾಡುವಂತಹ ಜ್ಞಾನನೇ ಇಲ್ಲ. ವಸ್ತುಗಳನ್ನು ಮರುಬಳಕೆ ಮಾಡದೇ ಇರೋದು ಕೂಡ ತ್ಯಾಜ್ಯ ವಸ್ತುಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ ವಸ್ತುಗಳನ್ನು ನಿರಾಕರಣೆ ಮಾಡದಿರುವುದು. ವಸ್ತುಗಳನ್ನು ನಿರಾಕರಣೆ ಮಾಡಬೇಕು. ಯಾವುದನ್ನು ನಿರಾಕರಣೆ ಮಾಡಬೇಕು? ಪ್ಲಾಸ್ಟಿಕ್ ವಸ್ತುಗಳನ್ನ ನಿರಾಕರಣೆ ಮಾಡಬೇಕಾಗಿರ್ತದೆ, ಬೇಡ ಎಂದು ನಿರಾಕರಣೆ ಮಾಡಬೇಕು. ನೆಕ್ಸ್ಟ್ ವಸ್ತುಗಳನ್ನು ಏನ್ ಮಾಡಬೇಕು? ಮಿತವಾಗಿ ಬಳಸಬೇಕು, ಅತಿಯಾಗಿ ಬಳಸಬಾರ್ದು. ನಮ್ಮ ಹತ್ರ ಸಾಮಾನ್ಯವಾಗಿ ಈಗ ಹ್ಯಾಂಡ್ ಕವರ್ ಐತೆ, ಇನ್ನೊಂದು ಹ್ಯಾಂಡ್ ಕವರ್ ಕೊಡಿ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ? ಸಾಮಾನ್ಯವಾಗಿ
ಅಂಗಡಿಗಳೆಲ್ಲ ಕೇಳ್ತೀವಿ. ಇವೆಲ್ಲನೂ ಕೂಡ ಮಾಡಬಾರ್ದು, ಮಿತವಾಗಿ ಬಳಸಬೇಕು. ನೆಕ್ಸ್ಟ್ ವಸ್ತುಗಳನ್ನ ಮರುಚಕ್ರೀಕರಣ ಮಾಡಬೇಕು. ಮರುಚಕ್ರೀಕರಣ ಮಾಡಲೇಬೇಕು ಸಾಮಾನ್ಯವಾಗಿ. ಫಾರ್ ಎಕ್ಸಾಂಪಲ್, ಈಗ ಟಾರ್ಪಲ್ ಇದೆ ಅಂತ ತಿಳ್ಕೊ, ಟಾರ್ಪಲ್ ಅರ್ಧೋಗೈತೆ ಅಂದ್ಬಿಟ್ಟು ಅದನ್ನು ಎಸೆಯೋದಲ್ಲ, ಅದನ್ನ ನಾವೇನ್ ಬೇಕು, ಇನ್ನೊಂದು ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಮರುಚಕ್ರೀಕರಣ ಅಂತ ಕರಿತೀವಿ. ತ್ಯಾಜ್ಯ ವಸ್ತುಗಳ ಹೆಚ್ಚಳಕ್ಕೆ ಕಾರಣಗಳೇನು ಅಂತಂದ್ರೆ ಇಷ್ಟು ಬರೀಲೇಬೇಕು. ಸಾಮಾನ್ಯವಾಗಿ 6 ಪಾಯಿಂಟ್ಸ್ಗಳನ್ನು ಬರೀಬೇಕು. ನೆಕ್ಸ್ಟ್, ಈ ತ್ಯಾಜ್ಯ ವಸ್ತುಗಳನ್ನ ಹೇಗೆ ನಿರ್ವಹಣೆ ಮಾಡುವಿರಿ ಅಂತ ಕೇಳ್ತಾರೆ. ಈ ತ್ಯಾಜ್ಯ ವಸ್ತುಗಳನ್ನ ನೀವು ಹೇಗೆ ನಿರ್ವಹಣೆ ಮಾಡುವಿರಿ ಮಕ್ಕಳ? ನೆಕ್ಸ್ಟ್ ಕ್ವಶನ್. ಅಥವಾ ಹೇಗೆ ಕಡಿಮೆ ಮಾಡುವಿರಿ ಅಂತಂದ್ರೆ ನೋಡಿ, ಜೈವಿಕ ವಿಘಟನೆಗೆ ಒಳಗಾಗುವಂತ ವಸ್ತುಗಳನ್ನು ಮಣ್ಣಿನಲ್ಲಿ ಗುಂಡಿ ಮಾಡಿ ಮುಚ್ಚುವುದು. ವಿಘಟನೆಗೆ ಒಳಗಾಗುವಂತ ವಸ್ತುಗಳನ್ನ ನಾವೇನ್ ಮಾಡಬೇಕು, ಮಣ್ಣಲ್ಲಿ ಗುಂಡಿ ಮಾಡಿ ಮುಚ್ಚಬೇಕು. ಅವಾಗ ಏನಾಗ್ತದೆ, ನಮಗೂ ಗೊಬ್ಬರ ಸಿಗ್ತದೆ. ನಮಗ್ ಗೊಬ್ಬರ ಸಿಗ್ತದೆ ಅಂತಂದ್ರೆ ಸಸ್ಯಗಳಿಗೆ ಗೊಬ್ಬರವನ್ನ ಹಾಕ್ಬೋದು. ನೆಕ್ಸ್ಟ್ ಸುಡಬೇಕು. ಯಾವ್ದನ್ನ? ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ಏನ್ ಮಾಡಬೇಕು, ಸುಡಬೇಕು. ಮತ್ತೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ಮರುಬಳಕೆ ಮಾಡಬೇಕು. ಮತ್ತೆ ತ್ಯಾಜ್ಯ ವಸ್ತುಗಳನ್ನು ಗೊಬ್ಬರ ತಯಾರಿಕೆಯಲ್ಲಿ ಬಳಸಿಕೊಳ್ಳಬೇಕು. ಮತ್ತೆ ತ್ಯಾಜ್ಯ ವಸ್ತುಗಳನ್ನು ಬಿಸಾಡದೇನೆ ಇರುವುದು. ವಸ್ತುಗಳನ್ನು ಏನ್ ಮಾಡಬೇಕು, ಮಿತವಾಗಿ ಬಳಸಬೇಕು. ಮತ್ತೆ ವಸ್ತುಗಳನ್ನು ಏನ್ ಮಾಡಬೇಕು, ನಿರಾಕರಣೆ ಮಾಡಬೇಕು. ಇದೊಂದು ಲೈನ್ ಬರ್ಕೊಳಕ್ ಹೋಗ್ಬೇಡಿ, ಓಕೆನಾ? ಓಕೆ, ನೆಕ್ಸ್ಟ್ ಸ್ಲೈಡ್ ಆಗ್ತೇನೋ, ಲೈಟಾ ಹಾಕು ನೋಡೋಣ. ಓಕೆ, ನೆಕ್ಸ್ಟ್ ಟಾಪಿಕ್ ಏನೈತೆ, ವೆರಿ ಇಂಪಾರ್ಟೆಂಟ್ ಕಣ್ರಿ. ನಿಮ್ಮ ಎಲ್ಲ ಎಕ್ಸಾಮಲ್ಲೂ ಕೂಡ ಈ ರೂಲನ್ನು ಕೇಳ್ತಾರೆ. ಪ್ರತಿಶತ 10ರ ನಿಯಮ ಬಗ್ಗೆ ಕೇಳ್ತಾರೆ. ಈ ಕಡೆ ಕೇಳವಾದ. ಓಕೆ, ಪ್ರತಿಶತ 10ರ ನಿಯಮ. ವಾಟ್ ಇಸ್ 10 ರೂಲ್? 10 ರೂಲ್ ಅಂತಂದ್ರೆ, ಉತ್ಪಾದಕ ಸಸ್ಯವೊಂದರಲ್ಲಿ 10,000 ಘಟಕಗಳಷ್ಟು ಆಹಾರ ಮತ್ತು ಶಕ್ತಿ ಇದ್ದರೆ ಮುಂದಿನ ಪ್ರಾಥಮಿಕ ಭಕ್ಷಕರಿಗೆ ದೊರಕುವ ಶಕ್ತಿಯ ಪ್ರಮಾಣ 1000 ಘಟಕಗಳಷ್ಟು. ನಂತರ ದ್ವಿತೀಯ ಭಕ್ಷಕರಿಗೆ ದೊರಕುವಂತಹ ಶಕ್ತಿಯ ಪ್ರಮಾಣ 100 ಘಟಕಗಳಷ್ಟು. ನಂತರ ತೃತೀಯ ಭಕ್ಷಕರಿಗೆ ದೊರಕುವಂತಹ ಶಕ್ತಿಯ ಪ್ರಮಾಣ 10 ಘಟಕಗಳಷ್ಟು. ಸೊ ಇದನ್ನ ನಾವೇನಂತ ಕರಿತೀವಿ, ಪ್ರತಿಶತ 10ರ ನಿಯಮ. ವೆರಿ ಇಂಪಾರ್ಟೆಂಟು. ಈ ರೂಲ್ ಅನ್ನ ತಿಳ್ಕೊಂಡಿರಿ. ನಾನಂತೂ ನಮ್ಮ ಸ್ಕೂಲ್ ಮಕ್ಕಳಿಗೆ ನೀವು ವಿಡಿಯೋನ ನೋಡ್ತಾ ಇರ್ತೀರಾ, ಈ ರೂಲ್ ಅನ್ನು ನಾನು 100% ಟೆಸ್ಟಿಂಗ್ ಅಂತೂ ಕೊಡ್ತೀನಿ. ಪ್ರತಿಶತ 10ರ ನಿಯಮ 100% ಕೊಡ್ತೀನಿ. ಮತ್ತೆ ಜೈವಿಕ ಸಂವರ್ಧನೆ ಎಂದರೇನಂತ ಪ್ರಶ್ನೆ ಕೇಳ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಇಲ್ಲಿ ಏನಿದೆ ಅಂತಂದ್ರೆ, ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಉತ್ಪಾದಕ ಸಸ್ಯವೊಂದರಲ್ಲಿ 10,000 ಘಟಕಗಳಷ್ಟು ಏನಿದೆ, ಆಹಾರ ಮತ್ತು ಶಕ್ತಿ ಇದೆ. ಪ್ರಾಥಮಿಕ ಭಕ್ಷಕರಿಗೆ ದೊರಕುವಂತ ಶಕ್ತಿಯ ಪ್ರಮಾಣ ಏನು, 1000 ಘಟಕಗಳಷ್ಟು. ದ್ವಿತೀಯ ಭಕ್ಷಕರಿಗೆ ದೊರಕುವಂತ ಶಕ್ತಿಯ ಪ್ರಮಾಣ 100 ಘಟಕಗಳಷ್ಟು. ತೃತೀಯ ಭಕ್ಷಕರಿಗೆ ದೊರಕುವಂತ ಶಕ್ತಿಯ ಪ್ರಮಾಣ ಏನಂತ, ಎಷ್ಟು, 10 ಘಟಕಗಳಷ್ಟು. ಇದನ್ನು ನಾವೇನಂತ ಕರಿತೀವಿ, ಪ್ರತಿಶತ 10ರ ನಿಯಮ ಅಂತ ಕರಿತೀವಿ. ಇಲ್ಲಿ 10,000ದಷ್ಟು ಆಹಾರ ಘಟಕಗಳಿದ್ರೆ, ಮಲ ತಿಂದ್ರೆ ಆ ಮಲವನ್ನ ಸಾಮಾನ್ಯವಾಗಿ ಎಷ್ಟು ಸಿಕ್ತಂತ 1000 ಘಟಕಗಳಷ್ಟು ಮಾತ್ರ ಸಿಗ್ತದೆ. ನೆಕ್ಸ್ಟ್ ಇದೇನು, ನರಿನ ತೋಳನ? ತೋಳ. ಈ ತೋಳ ಐತಲ್ಲ, ಈ ತೋಳಕ್ಕೆ ಸಿಗುವಂತ ಘಟಕ ಪ್ರಮಾಣ, ಆಹಾರ ಮತ್ತು ಘಟಕ ಪ್ರಮಾಣ ಕೇವಲ 100 ಘಟಕಗಳಷ್ಟು. ಇಲ್ಲಿರುವಂತಹ ಈ ತೋಳವನ್ನ ತಿಂದ್ರೆ ಸಾಮಾನ್ಯವಾಗಿ ಈ ಸಿಂಹರಿಗೆ ದೊರಕುವಂತಹ ಶಕ್ತಿಯ ಪ್ರಮಾಣ ಏನು, 10 ಘಟಕಗಳಷ್ಟು. ಇದನ್ನ ನಾವೇನಂತ ಕರಿತೀವಿ, ಪ್ರತಿಶತ 10ರ ನಿಯಮ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ನೆಕ್ಸ್ಟ್ ಈಗ ಇನ್ನೊಂದು ಸ್ಲೈಡ್ ಇದೆ, ರೈಟ್? ನೋಡಿ, ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ, ಒಂದು ಪೋಷಣಾ ಸ್ತರದ ಎಲ್ಲಾ ಜೀವಿಗಳನ್ನು ತೆಗೆದು ಹಾಕುವುದರ ಪರಿಣಾಮವು ವಿವಿಧ ಪೋಷಣಾ ಸ್ತರಗಳಲ್ಲಿ ವಿಭಿನ್ನವಾಗಿರುತ್ತದೆಯೇ ಅಂತ ಕೇಳ್ತಿದ್ರೆ, ಮತ್ತೆ ಯಾವುದೇ ಪೋಷಣಾ ಸ್ತರದ ಜೀವಿಗಳನ್ನು ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ತೆಗೆದು ಹಾಕಬಹುದು ಅಂತ ಕೇಳ್ತಾರೆ. ಸೊ ಈ ಕ್ವಶನ್ ಅನ್ನ ಬರ್ದಿಟ್ಕೊಳ್ಳಿ ಮಕ್ಕಳ, ಬೇಕಾಗುತ್ತೆ ನೋಡಿ. ಇಲ್ಲಿ ಆನ್ಸರ್ ಇದೆ, ಒಂದು ಪೋಷಣಾ ಸ್ತರದ ಎಲ್ಲಾ ಜೀವಿಗಳನ್ನು ತೆಗೆದು ಹಾಕುವುದರಿಂದ ಒಂದೊಂದು ಪೋಷಣಾ ಸ್ತರದಲ್ಲಿ ಒಂದೊಂದು ರೀತಿ ವಿಭಿನ್ನವಾಗಿರುತ್ತದೆ ಅಂತ ಹೇಳಬೇಕು ನಾವು. ನೆಕ್ಸ್ಟ್ ಉದಾಹರಣೆ, ಮೊದಲನೇ ಸ್ತರವಾದ ಉತ್ಪಾದಕರನ್ನು ತೆಗೆದು ಹಾಕಿದರೆ ಯಾವ ಪ್ರಾಣಿಗಳಿಗೂ ಕೂಡ ಆಹಾರ ಸಿಗದೆ ಸಾಯುವ ಸ್ಥಿತಿ ಬಂದೇ ಬರುತ್ತದೆ. ಉತ್ಪಾದಕರಿಲ್ಲ ಅಂತಂತಾನೆ ಮುಂದಿರುವಂತಹ ಪ್ರಾಥಮಿಕ, ದ್ವಿತೀಯ, ತೃತೀಯ ಭಕ್ಷಕರ ಆಹಾರ ಸಿಗ್ತದಾ? ಇಲ್ಲ. ನೆಕ್ಸ್ಟ್, ಪೋಷಣಾ ಸ್ತರದ ಜೀವಿಗಳನ್ನು ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ತೆಗೆದು ಹಾಕಬಹುದೇ ಅಂತ ಕೇಳ್ತಾರೆ. ನೋಡಿ, ಯಾವುದೇ ಜೀವಿಗಳಿಗೆ ಹಾನಿ ಆಗದಂತೆ ತೆಗೆದು ಹಾಕಲು ಸಾಧ್ಯವಿಲ್ಲ ಅಂತ ಹೇಳಬೇಕು. ಇದಕ್ಕೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಇರುತ್ತೆ. ನೆಕ್ಸ್ಟ್, ಪ್ರಾಥಮಿಕ ಭಕ್ಷಕರು ಉತ್ಪಾದಕರ ಮೇಲೆ ಅವಲಂಬಿತವಾಗಿದೆ, ಹೌದಲ್ವಾ? ಪ್ರಾಥಮಿಕ ಭಕ್ಷಕರು ಉತ್ಪಾದಕರ ಮೇಲೆ, ದ್ವಿತೀಯ ಭಕ್ಷಕರು ಪ್ರಾಥಮಿಕ ಭಕ್ಷಕರ ಮೇಲೆ, ತೃತೀಯ ಭಕ್ಷಕರು ದ್ವಿತೀಯ ಭಕ್ಷಕರ ಮೇಲೆ ಅವಲಂಬಿತವಾಗಿದೆ. ಸೊ ಹಾಗಾಗಿ ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ಪೋಷಣಾ ಸ್ತರದ ಜೀವಿಗಳನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಇಲ್ಲೇ ನಾನು ಹೇಳಿದ ಈ ಚಿತ್ರವನ್ನು ನೋಡಿ, ಪ್ರಾಥಮಿಕ ಭಕ್ಷಕರು ಉತ್ಪಾದಕರ ಮೇಲೆ ಅವಲಂಬಿತವಾಗಿದ್ದಾವೆ. ಸೊ ದ್ವಿತೀಯ ಭಕ್ಷಕರು ಪ್ರಾಥಮಿಕ ಭಕ್ಷಕರ ಮೇಲೆ ಅವಲಂಬಿತವಾಗಿದೆ. ಈ ಉನ್ನತಾರಿಗಳು ತೃತೀಯ ಭಕ್ಷಕರು ದ್ವಿತೀಯ ಭಕ್ಷಕರ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಪರಿಸರ ವ್ಯವಸ್ಥೆಗೆ ಹಾನಿಯಾಗದಂತೆ ಒಂದು ಪೋಷಣಾ ಸ್ತರವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ.
ನೆಕ್ಸ್ಟ್, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಯಾವ್ಯಾವು? ಅಂದ್ರೆ ಜೈವಿಕ ವಿಘಟನೆಗೆ ಒಳಗಾಗದೇ ಇರುವಂತಹ ವಸ್ತುಗಳಿಂದ ಯಾವ್ದಾರ ಸಮಸ್ಯೆಗಳು ಉಂಟಾಗ್ತದ? ಹೌದು. ಪರಿಸರ ಮಾಲಿನ್ಯವಾಗ್ತದೆ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಆಗ್ತದೆ, ಮತ್ತೆ ಪರಿಸರ ಸ್ವಚ್ಛವಾಗಿರುವುದಿಲ್ಲ, ಮತ್ತೆ ಜೈವಿಕ ವಿಘಟನೆಗೆ ಒಳಗಾಗದಂತಹ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು, ಪರಿಸರದಲ್ಲಿ ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಏನಾಗ್ತದೆ? ಹೆಚ್ಚಾಗ್ತದೆ. ನೆಕ್ಸ್ಟ್, ಜೈವಿಕ ಸಂವರ್ಧನೆ ಹಾನಿಕಾರಕ ವಸ್ತುಗಳ ಮಟ್ಟ ಹೆಚ್ಚಿ ಜೀವಿಗಳ ರೋಗಕ್ಕೆ ಕಾರಣವಾಗ್ತದೆ, ಜೀವಿಗಳಿಗೆ ರೋಗ ಬರ್ತದೆ ಇತ್ಯಾದಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕಣಪ್ಪ. ಪ್ರಕೃತಿಯು ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಳುತ್ತದೆ ಅಂತ ಕೇಳ್ತಾರೆ. ಸೊ ಜಸ್ಟ್ ಸಿಂಪಲ್, ಪ್ರಕೃತಿಯು ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ತದೆ ಅಂತಂದ್ರೆ, ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು, ಮಾನವರು, ಸುತ್ತಮುತ್ತಲಿನ ಭೌತಿಕ ಪರಿಸರಗಳು ಪರಸ್ಪರ ಪ್ರತಿವರ್ತಿಸಿ ಪ್ರಕೃತಿ ಏನಾಗ್ತದೆ? ಸಮತೋಲನವನ್ನು ಕಾಪಾಡಿಕೊಳ್ತದೆ. ಇಟ್ ಮೀನ್ಸ್ ಏನು ಅಂತಂದ್ರೆ, ಜೈವಿಕ ಮತ್ತು ಅಜೈವಿಕ ಘಟಕಗಳು ಪರಸ್ಪರ ಪ್ರತಿವರ್ತಿಸಿ ಏನ್ ಮಾಡ್ತದೆ? ಪ್ರಕೃತಿಯು ಸಮತೋಲನವನ್ನ ಕಾಪಾಡಿಕೊಳ್ತದೆ. ನೋಡಿ, ಈಗ ಇಲ್ಲಿರುವಂತ ಕ್ವಶನ್ ಏನು ಅಂತ ಇದೆ. ಇಲ್ಲಿರುವ ಕ್ವಶನ್ಗಳು ನೋಡಿ. ಈ ಕ್ವಶನ್ ಏನು ಅಂತಂದ್ರೆ, ಈ ಸತಿ 2ನೇ ಸಲ ಸೈನ್ಸ್ ಎಕ್ಸಾಮ್ ಬರೋದ್ರಲ್ಲ, ಸೊ 2ನೇ ಸಲ ಸೈನ್ಸ್ ಎಕ್ಸಾಮ್ ಬರೋದ್ರಲ್ಲ, ಈ ಕ್ವಶನ್ ಅನ್ನ ಕೊಟ್ಟಿದ್ರು. ಸೊ ಸ್ವಲ್ಪ ಮಕ್ಕಳುಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳ. ಏನಿದೆ, ಒಂದು ಜಲ ಪರಿಸರ ವ್ಯವಸ್ಥೆಯಲ್ಲಿ ಮೀನುಗಳು, ಪಕ್ಷಿಗಳು, ಕೀಟ ಡಿಂಬಕಗಳು ಮತ್ತು ಡಯಾಟಮ್ಗಳು ಕಂಡು ಬಂದಿದೆ. ಈ ಜೀವಿಗಳನ್ನು ಬಳಸಿಕೊಂಡು ಒಂದು ಆಹಾರ ಸರಪಳಿಯನ್ನು ರಚಿಸಿ ಅಂತ ಹೇಳ್ತಾರೆ. ಒಂದು ಆಹಾರ ಸರಪಳಿಯನ್ನ ನೀವೇ ರಚಿಸಿ ಅಂತ ಹೇಳ್ತಿದ್ದಾರೆ. ಆ ಆಹಾರ ಸರಪಳಿಯಲ್ಲಿ ತೃತೀಯ ಭಕ್ಷಕ ಜೀವಿಗಳಿಗೆ 10 ಕ್ಯಾಲೋರಿಗಳಷ್ಟು ಶಕ್ತಿಯು ಲಭ್ಯವಾದರೆ, ಅಂದ್ರೆ ಅದಕ್ಕೆ 10% ಅಷ್ಟು, ಅಂದ್ರೆ 10 ಕ್ಯಾಲೋರಿಗಳಷ್ಟು ಶಕ್ತಿಯು ಲಭ್ಯವಾದರೆ ಮೊದಲನೇ ಪೋಷಣ ಸ್ತರದ ಜೀವಿಗಳಲ್ಲಿ ಉತ್ಪಾದನೆಯಾದ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಮಗೆ ಮೊದಲು ಯಾವ ತರ ಒಂದು ಫಾರ್ಮೇಶನ್ ಮಾಡಬೇಕು, ಆಹಾರ ಸರಪಳಿಯನ್ನ ಫಾರ್ಮೇಶನ್ ಮಾಡಬೇಕು ಅಂತಂದ್ರೆ ಈ ರೀತಿ ಬರ್ಕೋಬೇಕು. ಸೊ ಇಲ್ಲಿ ಕೊಟ್ಟಿದ್ರೆ ಮೀನುಗಳು, ಪಕ್ಷಿಗಳು, ಕೀಟ ಡಿಂಬಕಗಳು ಮತ್ತು ಡಯಾಟಮ್ಗಳು ಅಂತ ಕೊಟ್ಟಿದ್ದೇವೆ. ಫಸ್ಟ್ ಉತ್ಪಾದಕರು ಯಾವುದು ಅಂತಂದ್ರೆ ಡಯಾಟಮ್ಗಳು. ಸೊ ಡಯಾಟಮ್ಗಳನ್ನ ಉತ್ಪಾದಕರಂತ ಕರಿತೀವಿ. ನೆಕ್ಸ್ಟ್, ಡಯಾಟಮ್ಗಳನ್ನ ತಿಂದು ಬದುಕೋದು ಕೀಟ ಡಿಂಬಕಗಳನ್ನ ತಿಂದು ಬದುಕೋದು ಮೀನು. ನೆಕ್ಸ್ಟ್, ಮೀನುಗಳನ್ನ ತಿಂದು ಬದುಕೋದು ಯಾವುದು? ಪಕ್ಷಿಗಳು. ಸೊ ಇವೆಲ್ಲವೂ ಕೂಡ ನಾವು ಈ ತರ ಬರ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಇದರಲ್ಲಿ ಪ್ರಾಥಮಿಕ ಈಗ ಉತ್ಪಾದಕರು ಯಾವ್ದಾಗ್ತದೆ? ಡಯಾಟಮ್ಗಳಾಗ್ತದೆ. ಪ್ರಾಥಮಿಕ ಭಕ್ಷಕರು ಕೀಟ ಡಿಂಬಕಗಳು, ದ್ವಿತೀಯ ಭಕ್ಷಕರು ಯಾವ್ದಾಗ್ತದೆ? ಮೀನುಗಳಾಗ್ತದೆ. ತೃತೀಯ ಭಕ್ಷಕರು ಯಾವ್ದಾಗ್ತದೆ? ಪಕ್ಷಿಗಳಾಗ್ತದೆ. ಈ ಡಯಾಟಮ್ಗಳಂತಂದ್ರೇನು? ಈ ಪಾಚಿಗಳಂತ ನೋಡಿರ್ತಿರಲ್ಲ, ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಒಂದು 100-100ಕ್ಕಿಂತ ಕಡಿಮೆ ಪಾಚಿಗಳು ಕಂಡು ಬಂದ್ರೆ, ಜಾತಿಗಳು, ಪಾಚಿಯಲ್ಲೇ ಜಾತಿಗಳಿದಾವೆ, ಆ ತರ ಜಾತಿಗಳು ಕಂಡು ಬಂದ್ರೆ ವಿವಿಧ ದೇಶಗಳಲ್ಲಿ ಎಲ್ಲಾ ದೇಶಗಳು ಸೇರ್ಕೊಂಡು ಸುಮಾರು 1000ಕ್ಕಿಂತ ಸ್ವಲ್ಪ ಕಡಿಮೆ, ಒಂದು 800-900 ಪಾಚಿಗಳ ಜಾತಿಗಳು ಕಂಡು ಬರ್ತದೆ. ಸೊ ಆ ಪಾಚಿಗಳಿಗೆ ಸಾಮಾನ್ಯವಾಗಿ ನಾವೇನಂತ ಕರಿತೀವಿ? ಈ ಡಯಾಟಮ್ಸ್ಗಳಂತ ಕರಿತೀವಿ. ಉತ್ಪಾದಕರಂತನೂ ಕೂಡ ಸಾಮಾನ್ಯವಾಗಿ ಕರಿತೀವಿ. ಸೊ ಇಲ್ಲಿ ಉತ್ಪಾದಕರಲ್ಲಿ ಈಗ ನೋಡಿ, ಅವ್ರ ಕ್ವಶನ್ ಏನಂತ ಹೇಳಿದ್ದಾರೆ ಅಂತಂದ್ರೆ, ತೃತೀಯ ಭಕ್ಷಕ ಜೀವಿಗಳಿಗೆ 10% ಅಷ್ಟು ಅಂತ ಹೇಳಿದ್ದಾರೆ. ತೃತೀಯ ಭಕ್ಷಕ ಜೀವಿಗಳೇ ಅಂತ ಯಾವುದು? ಪ್ರಾಥಮಿಕ, ದ್ವಿತೀಯ ಮತ್ತೆ ತೃತೀಯ ಇವೆ. ಇದಕ್ಕೆ ಏನಾಗ್ತೈತೆ? 10% ಮಾತ್ರ ದೊರೆತೈತೆ. ಹಾಗಾದ್ರೆ ಮೊದಲನೇ ಪೋಷಣ ಸ್ತರದ ಜೀವಿಗಳಿಗೆ ಉತ್ಪಾದನೆಯಾದ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ. ಈಗ ದ್ವಿತೀಯ ಭಕ್ಷಕ ಇದ್ಯಾವುದು? ಪ್ರಾಥಮಿಕ ಭಕ್ಷಕರ. ಇದು ಮೊದಲನೇ ಪ್ರಾಥಮಿಕ ಭಕ್ಷಕರಿಗೆ ದೊರೆಯುವಂತಹ ಶಕ್ತಿಯ ಪ್ರಮಾಣ ಎಷ್ಟು? 1000 ಕ್ಯಾಲೋರಿಗಳಷ್ಟು ಅಂತ ಹೇಳಬೇಕು. ಮತ್ತೆ ಉತ್ಪಾದಕರಿಗೆ ದೊರೆಯುವಂತಹ ಶಕ್ತಿಯ ಪ್ರಮಾಣ ಏನಾದ್ರು ಕೇಳಿದ್ರೆ ಏನ್ ಹೇಳ್ಬೇಕು? 10,000 ಕ್ಯಾಲೋರಿಗಳಷ್ಟಂತ ಹೇಳ್ಬೇಕಾಗಿರ್ತದೆ. ಈ ಕ್ವಶನ್ ಬರ್ದಿಟ್ಕೊಂಡಿರಿ, ಬೇಕೇ ಬೇಕು. ಜಸ್ಟ್ ಸಿಂಪಲ್. ಇದು ಉನ್ನತಾರಿಗಳಲ್ಲಿ 10%, ಪ್ರಾಥಮಿಕ ಭಕ್ಷಕರಲ್ಲಿ ಏನಾಗ್ತದೆ? 1000 ಆಗ್ತದೆ. ಡಯಾಟಮ್ ಉತ್ಪಾದಕರಲ್ಲಿ 10,000 ಕ್ಯಾಲೋರಿಗಳಷ್ಟು ಶಕ್ತಿ ಇರ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್, ಇಷ್ಟು ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಈ ಎಲ್ಲಾ SLC ಸಂಬಂಧಪಟ್ಟದ ಇಷ್ಟು ತಿಳ್ಕೊಂಡ್ರೆ 100% ಇದರಲ್ಲೇ 3 ಮಾರ್ಕ್ಸ್ ಇರುತ್ತೆ. ಸೊ ಇವಾಗ ನಾವು ಅಭ್ಯಾಸ ಪ್ರಶ್ನೆಗಳಿಗೆ ಹೋಗೋಣ ಮಕ್ಕಳ. ಸೊ ಅಭ್ಯಾಸ ಪ್ರಶ್ನೆಗಳಿಗೆ ಹೋಗೋಣ. ನೋಡಿ, ಅಭ್ಯಾಸ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳಂತ ಕೇಳಿದ್ದಾರೆ. ಜೈವಿಕ ವಿಘಟನೆಗೆ ಒಳಗಾಗುವಂಥದ್ದು, ಕರಗುವಂಥದ್ದು ಯಾವುದು? ಹುಲ್ಲು, ಹೂಗಳು, ಚರ್ಮ. ಓಕೆನಾ? ಹುಲ್ಲು, ಮರ, ಪ್ಲಾಸ್ಟಿಕ್ ಕರಗ್ತದ? ಇಲ್ಲ. ಹಣ್ಣಿನ ಸಿಪ್ಪೆ ಮತ್ತು ಕೇಕು ಮತ್ತೆ ನಿಂಬೆ ರಸ ಇದು ಕರಗ್ತದ? ಇಲ್ಲ. ಕೇಕು, ಮರ ಮತ್ತೆ ಹುಲ್ಲು ಕರಗಲ್ಲ. ಯಾಕೆ ನೋಡಿ ಮಕ್ಕಳ, ಈ ಹುಲ್ಲು, ಹೂಗಳು ಮತ್ತೆ ಚರ್ಮ ಏನು ಅಂತಂದ್ರೆ ಕರೆಕ್ಟ್ ಆನ್ಸರ್. ಹುಲ್ಲು, ಹೂವು, ಚರ್ಮ. ಏನು ಕೇಳ್ತಿದೆ ಅಂತಂದ್ರೆ ಇವೆಲ್ಲವೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗ್ತವೆ. ಈ ಹುಲ್ಲು, ಮರ ಜೈವಿಕ ವಿಘಟನೆಗೆ ಒಳಗಾದ್ರೆ ಪ್ಲಾಸ್ಟಿಕ್ ಜೈವಿಕ ವಿಘಟನೆಗೆ ಒಳಗಾಗಲ್ಲ. ಹಣ್ಣಿನ ಸಿಪ್ಪೆ ಮತ್ತು
ಕೇಕು ಮತ್ತೆ ನಿಂಬೆ ರಸ ಅಂತ ಐತೆ ನೋಡಿ. ಕೇಕಲ್ಲಿ ಏನ್ ಮಾಡ್ತಾರೆ, ರಾಸಾಯನಿಕಗಳನ್ನ ಬಳಸಿರ್ತಾರೆ. ಸೊ ಅವು ಏನಾಗ್ತದೆ, ಜೈವಿಕ ವಿಘಟನೆಗೆ ಒಳಗಾಗಲ್ಲ. ಕೇಕು, ಮರ ಮತ್ತೆ ಹುಲ್ಲು, ಕೇಕಲ್ಲಿ ಏನ್ ಬಳಸಿರ್ತಾರೆ, ರಾಸಾಯನಿಕವನ್ನು ಬಳಸಿರ್ತಾರೆ, ಹಾಗಾಗಿ ಇದು ಜೈವಿಕ ವಿಘಟನೆಗೆ ಒಳಗಾಗಲ್ಲ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಹುಲ್ಲು, ಹೂಗಳು ಮತ್ತೆ ಚರ್ಮ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು ಅಂತ ಕೇಳಿದ್ದಾರೆ. ನಿಮ್ಮ ಬುಕ್ ಅನ್ನು ತೆಗೆದು ನೋಡ್ಕೊಂಡಾಗ ಹುಲ್ಲು, ಮೇಕೆ, ಮಾನವ. ಹುಲ್ಲನ್ನ ತಿನ್ನೋದು ಯಾವುದು, ಮೇಕೆ. ಮೇಕೆಯನ್ನ ತಿನ್ನೋದು ಯಾವುದು, ಮಾನವ. ಈ ರೀತಿ ನಾವೇನ್ ಮಾಡಬಹುದು, ಆಹಾರ ಸರಪಳಿಯನ್ನ ರಚಿಸಬಹುದು. ನೆಕ್ಸ್ಟ್ ಕ್ವಶನ್ ಏನಂತ ಕೊಟ್ಟಿದ್ದಾರೆ, ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಅಂತ ಕೇಳಿದ್ದಾರೆ. ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ನೇಹಿ ಅಭ್ಯಾಸಗಳನ್ನು ನಾವು ಯಾವ್ಯಾವ ಅಭ್ಯಾಸಗಳನ್ನು ಮಾಡ್ಕೋಬೇಕು ಅಂತಂದ್ರೆ, ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನು ಇಡಲು ಬಟ್ಟೆಯ ಬ್ಯಾಗ್ಗಳನ್ನು ಬಳಸಬೇಕು, ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸಬಾರದು. ನೆಕ್ಸ್ಟ್, ಅನಗತ್ಯವಾಗಿ ಉರಿಯುತ್ತಿರುವ ದ್ವೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು. ನೆಕ್ಸ್ಟ್, ಶಾಲೆಗೆ ಬಿಡಲು ನಿಮ್ಮ ತಾಯಿಯ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ಏನ್ ಮಾಡಬೇಕು, ತೆರಳಬೇಕು. ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರ. ಈ ಕೆಳಗಿನಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವ್ಯಾವ ಅಂತಂದ್ರೆ ಈ ಮೂರು ಕೂಡ ಆಗ್ತದೆ. ಸೊ ಹಾಗಾಗಿ ಮೇಲಿನ ಎಲ್ಲವನ್ನು ಕೂಡ ಹಾಕಬೇಕು. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಏನಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ ಈ ಕ್ವಶನ್. ಎಲ್ಲಾ ತ್ಯಾಜ್ಯ ವಸ್ತುಗಳು ಜೈವಿಕ ವಿಘಟನೆಯಾಗಿದ್ದರೆ ಪರಿಸರದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲವೇ ಅಂತ ಕೇಳ್ತಾರೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಜೈವಿಕ ವಿಘಟನೆ ಆದ್ರೆ ಯಾವುದೇ ತೊಂದರೆ ಆಗಲ್ಲ ಅಂತ ಅನ್ಕೋತೀವಿ. ಎಲ್ಲಾ ವಸ್ತುಗಳು ಏನಾರು ಅಕಸ್ಮಾತ್ ಏನೋ ಜೈವಿಕ ವಿಘಟನೆ ಆದ್ರೆ ನಿಜವಾಗ್ಲೂ ತೊಂದರೆ ಆಗ್ತದೆ. ಹೆಂಗೆ ಅಂತಂತಂದ್ರೆ, ಎಲ್ಲಾ ತ್ಯಾಜ್ಯಗಳು ವಿಘಟನೆ ಆದರೂ ಕೂಡ ಪರಿಸರದ ಮೇಲೆ ಪ್ರಭಾವ ಉಂಟು ಮಾಡುತ್ತದೆ ಅಂತ ಹೇಳಬೇಕು. ನೆಕ್ಸ್ಟ್, ಹೇಗೆ ಅಂದರೆ ವಿಘಟನೆಯ ಸಂದರ್ಭದಲ್ಲಿ ಕೊಳೆತ ವಸ್ತುಗಳಿಂದ ವಾಯು ಮಾಲಿನ್ಯ ಆಗ್ತದೆ. ಇನ್ನೊಂದು, ಹೊಸ ಹೊಸ ಸೋಂಕು ಜೀವಿಗಳ ಉತ್ಪಾದನೆಗೆ ಹೊಸ ಹೊಸ ಸೋಂಕು ಜೀವಿಗಳು ಏನಾಗ್ತದೆ, ಉತ್ಪತ್ತಿ ಆಗ್ತದೆ, ಉಂಟಾಗುತ್ತದೆ. ನೆಕ್ಸ್ಟ್, ಹಾಗೂ ಹಲವಾರು ಕಾಯಿಲೆಗಳು ಏನಾಗ್ತದೆ, ಹಲವಾರು ಕಾಯಿಲೆಗಳಿಗೆ ದಾರಿ ಆಗ್ತದೆ. ಹಾಗಾಗಿ ಎಲ್ಲವೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗೋದು ಅನುಕೂಲ ಅಲ್ಲ, ಅದರಿಂದ ಪರಿಣಾಮನೂ ಕೂಡ ಐತೆ. ಜೊತೆಗೆ ವಿಘಟನೆಯ ಸಂದರ್ಭದಲ್ಲಿ ಉತ್ಪತ್ತಿಯಾದ ಅನಿಲಗಳಿಂದ ಏನಾಗ್ತದೆ, ಜಾಗತಿಕ ತಾಪಮಾನ ಏನಾಗ್ತದೆ, ಹೆಚ್ಚಾಗ್ತದೆ. ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಜೈವಿಕ ವಿಘಟನೆ ಆಗೋದ್ರಿಂದ ಬೆನಿಫಿಟ್ ಕೂಡ ಐತೆ. ಎಲ್ಲಾ ವಸ್ತುಗಳು ಜೈವಿಕ ವಿಘಟನೆ ಆದ್ರೆ ಇಷ್ಟು ಎಫೆಕ್ಟ್ ಐತೆ. ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ, ಸೋಂಕು ಜೀವಿಗಳು ಉಂಟಾಗ್ತದೆ, ಪರಿಸರದ ಮೇಲೆ ಪ್ರಭಾವ ಉಂಟಾಗ್ತದೆ, ವಾಯು ಮಾಲಿನ್ಯ, ಜಲಮಾಲಿನ್ಯ ಎಲ್ಲವೂ ಕೂಡ ಸಾಮಾನ್ಯವಾಗಿ ಉಂಟಾಗ್ತದೆ. ನೆಕ್ಸ್ಟ್, ಪರಿಸರ ವ್ಯವಸ್ಥೆ ಒಳಗೊಂಡಿರುವುದು ಏನನ್ನ ಅಂತ ಕೇಳ್ತಾರೆ. ಪರಿಸರ ವ್ಯವಸ್ಥೆ ಏನನ್ನ ಒಳಗೊಂಡೈತಪ್ಪ? ಕ್ವಶನ್ ಇದು ಏನಿಲ್ಲ, ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನ ಒಳಗೊಂಡೈತೆ. ನೆಕ್ಸ್ಟ್ ಕ್ವಶನ್, ಪರಿಸರ ವ್ಯವಸ್ಥೆಯಲ್ಲಿ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಎಲ್ಲಾ ಸಸ್ಯಗಳು ಹೀರಿಕೊಳ್ಳುವ ಸೌರ ವಿಕಿರಣದ ಶೇಕಡಾವಾರು ಪ್ರಮಾಣ ಎಷ್ಟೈತೆ? ಕೇವಲ 1%. ಹೇಳಿದ್ದೀನಿ ನಾನು, ಸೌರ ವಿಕಿರಣ ಪ್ರಮಾಣ ಎಷ್ಟೈತೆ? ಕೇವಲ 1%. ನೆಕ್ಸ್ಟ್, ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಹೇಗಿರ್ತದೆ? ಏಕಮುಖವಾಗಿರ್ತದೆ. ನೆಕ್ಸ್ಟ್, ಪೋಷಣಾ ಸ್ತರದಲ್ಲಿ ಎಷ್ಟು ಹಂತಗಳಿದಾವೆ? ಪೋಷಣಾ ಸ್ತರದಲ್ಲಿ 4 ಹಂತಗಳಿದಾವೆ. ನೆಕ್ಸ್ಟ್, ಪ್ರತಿ ಹಂತದಿಂದ ಮುಂದಿನ ಹಂತದ ಭಕ್ಷಕರಿಗೆ ಸಿಗುವಂತಹ ಸಾವಯವ ಪದಾರ್ಥದ ಸರಾಸರಿ ಪ್ರಮಾಣ ಎಷ್ಟು? 10% ಅಷ್ಟು. ಈಗ ತಯಾರಿಸುತ್ತಿರುವ ರೆಫ್ರಿಜರೇಟರ್ಗಳು ಯಾವುದರಿಂದ ಮುಕ್ತವಾಗಿದೆ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ನಾವು ಏನಂತ ಹೇಳ್ಬೇಕು? ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ಮುಕ್ತವಾಗಿದೆ ಅಂತ ಕೇಳಬೇಕು. ನೈಲಾನ್ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ವಸ್ತುವೇ ಅಂತ ಕೇಳ್ತಾರೆ. ನಿಜವಾಗ್ಲೂ ನೈಲಾನ್ ಹೇಳ್ತಲ್ಲ, ಇದು ಜೈವಿಕ ವಿಘಟನೆ ಆಗೋದಿಲ್ಲ. ಸೊ ಹಾಗಾಗಿ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ವಸ್ತು ಸರಿ ಇದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್, ಪೋಷಣಾ ಸ್ತರದ ಮೊದಲ ಹಂತದ ಜೀವಿಗಳು ಯಾವ ಅಂತ ಕೇಳ್ತಾರೆ. ಉತ್ಪಾದಕರನ್ನ ಪೋಷಣಾ ಸ್ತರದ ಮೊದಲ ಹಂತದ ಜೀವಿಗಳು ಅಂತ ಕರಿತೀವಿ. ನೆಕ್ಸ್ಟ್, ಕಿಣ್ವಗಳು ತಮ್ಮ ಕಾರ್ಯದಲ್ಲಿ ನಿರ್ದಿಷ್ಟವಾಗಿರುತ್ತದೆಯೇ? ಹೌದು, ಕಿಣ್ವಗಳು ತಮ್ಮ ಕಾರ್ಯದಲ್ಲಿ ನಿರ್ದಿಷ್ಟವಾಗಿರುತ್ತದೆ ಅಂತ ಹೇಳಬೇಕು. ನೆಕ್ಸ್ಟ್, ಓಜೋನ್ ಪದರವು ಹಾಳಾಗುವುದು ಯಾವುದರಿಂದ ಅಂತ ಹೇಳಿದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ಮತ್ತೆ ಪ್ರೋಪೆಲೆಂಟ್ಸ್ ಇಂದ ಮತ್ತೆ ಹ್ಯಾಲೋ ಕಾರ್ಬನ್ಸ್ ಇಂದ ಅಂತ ಹೇಳ್ಬೇಕು. ನಿಮ್ಗೆ ಇಂಪಾರ್ಟೆಂಟ್ ಏನು? ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಹೇಳ್ಬೇಕಾಗಿರ್ತದೆ. ನೆಕ್ಸ್ಟ್, ಪರೀಕ್ಷೆಗೆ ನಾನು ನಾಳೆ ಕೊಡ್ತೀನಲ್ಲ, ನಾಳೆ ಕೇಳಬಹುದಾದಂತ ಪರೀಕ್ಷೆಗೆ ಕೇಳಬಹುದಂತ ಪ್ರಶ್ನೆಗಳು ಎ ಸೆಕ್ಷನ್ ಮತ್ತೆ ಬಿ ಸೆಕ್ಷನ್ ಇವೆಲ್ಲಾ ಕ್ವಶನ್ ಕೂಡ ತಿಳ್ಕೊಂಡಿರ್ಬೇಕು. ಓಕೆನಾ? ಸೊ ಅದರಲ್ಲಿ ಜೈವಿಕ ಸಂವರ್ಧನೆ ಅಂದ್ರೆ ಮತ್ತೆ ಓಜೋನ್ ಬಗ್ಗೆ, ಅದಾದ್ಮೇಲೆ ಪರಿಸರ ಸ್ನೇಹಿ ಕಾರ್ಯಗಳು, ಇದು ಬಿ ಸೆಕ್ಷನ್ ಕಂಪಲ್ಸರಿ ಇದ್ದೇ ಇರ್ತದೆ. ಎ ಸೆಕ್ಷನ್ ಇವೆಲ್ಲಾ ಕೂಡ ಸಾಮಾನ್ಯ ಇರ್ತದೆ, ಎಲ್ಲಾನು ಕೂಡ ಓದ್ಕೊಂಡ್ ಬಂದಿರಬೇಕು. ನೆಕ್ಸ್ಟ್, ಪರೀಕ್ಷೆಗೆ ಕೇಳಬಹುದಾದ ಪ್ರಶ್ನೆಗಳು ನೋಡಿ, ಉತ್ಪಾದಕರು, ಭಕ್ಷಕರು, ವಿಘಟಕಗಳು ಎಂದರೇನು? ಉದಾಹರಣೆ ಕೊಡಿ. ನೆಕ್ಸ್ಟ್, ಭಕ್ಷಕರಲ್ಲಿ ಎಷ್ಟು ವಿಧಗಳಾಗಿ ವರ್ಗೀಕರಿಸಬಹುದು, ಅವುಗಳು ಯಾವ್ಯಾವ? ಉದಾಹರಣೆ ಕೊಡಿ. ನೆಕ್ಸ್ಟ್, ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವನ್ನು ತೋರಿಸುವ ಚಿತ್ರವನ್ನ ನೀವು ಬಿಡಿಸಿ. ನೆಕ್ಸ್ಟ್, ಓಜೋನ್ ಹೇಗೆ ಉಂಟಾಗಿದೆ, ಅದರ ಕಾರ್ಯವನ್ನು ಅದ್ರ ಮಹತ್ವವನ್ನು ತಿಳಿಸಿ. ತ್ಯಾಜ್ಯ ವಸ್ತುಗಳಲ್ಲಿ ಎಷ್ಟು ವಿಧ, ಅವು ಯಾವ್ಯಾವು ಹೇಳಿ. ಘನ ತ್ಯಾಜ್ಯ ವಸ್ತು, ದ್ರವ ತ್ಯಾಜ್ಯ ವಸ್ತು, ಅನಿಲ ತ್ಯಾಜ್ಯ ವಸ್ತು, ಮತ್ತೆ ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯ ವಸ್ತು, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ವಸ್ತು, ಅದನ್ನು ಕೂಡ ಬರೀಬೇಕು. ಇಂಪಾರ್ಟೆಂಟ್, ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯ ವಸ್ತು, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ವಸ್ತು, ಅದನ್ನು ಕೂಡ ಬರೀಬೇಕು. ನನ್ನ SSLC ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಒಂದು ವೇಳೆ ಒಂದು ಪೋಷಣಾ ಸ್ತರದಿಂದ ಎಲ್ಲಾ ಜೀವಿಗಳನ್ನು ಕೊಂದ್ರೆ ಏನಾಗ್ತದೆ ನೀವು ಬರೀರಿ. ನೆಕ್ಸ್ಟ್, ಜೈವಿಕ ಸಂವರ್ಧನೆ ಅಂದ್ರೆ ಜೈವಿಕ ವಿಘಟನೆಯಾಗದ ವಸ್ತುಗಳಿಗೆ ಅಥವಾ ಜೈವಿಕ ಘಟಕಗಳಿಗೆ ವ್ಯತ್ಯಾಸವನ್ನು ಬರೀರಿ ಅಂತ ಹೇಳ್ತಾರೆ. ಜೈವಿಕ ವಿಘಟನೆಯಾಗುವ, ವಿಘಟನೆಯಾಗದ
ವಸ್ತುಗಳನ್ನ ಅಥವಾ ಘಟಕಗಳ ಬಗ್ಗೆ ವ್ಯತ್ಯಾಸವನ್ನ ಬರೀರಿ ಅಂತ. ನಾನು ಇದನ್ನು ವ್ಯತ್ಯಾಸವನ್ನು ಕೊಡ್ತೀನಿ. ನೆಕ್ಸ್ಟ್ ಆಹಾರ ಜಾಲ ಎಂದ್ರೇನು, ಆಹಾರ ಸರಪಳಿ ಅಂದ್ರೇನು, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪರಿಸರ ಸ್ನೇಹಿ ಕಾರ್ಯಗಳು ಯಾವ್ಯಾವು ಎಲ್ಲಾನು ತಿಳ್ಕೊಳ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಇಷ್ಟೇ ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಈ ವಿಡಿಯೋ ನೋಡಿ, ಇಷ್ಟು ತಿಳ್ಕೊಂಡ್ರೆ ಸುಮಾರು ನಮ್ಮ ಪರಿಸರ ಪಾಠ SLCಲಿ 3 ಮಾರ್ಕ್ಸ್ ಅಂತೂ ಸಿಗುತ್ತೆ. ಕಾಂಪಿಟೇಟಿವ್ ಪರ್ಪಸ್ ಈ ಎಲ್ಲಾ ನಾಲೆಡ್ಜ್ ಅನ್ನ ನಾವು ತಿಳ್ಕೊಂಡಿರ್ಲೇಬೇಕು. ಎಲ್ಲಾ ನಾಲೆಡ್ಜ್ ಅನ್ನ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರ್ಲೇಬೇಕಾಗಿರ್ತದೆ. ಸೊ ಹಾಗಾಗಿ ಈ ವಿಡಿಯೋವನ್ನ ನೀವು ಕಂಪಲ್ಸರಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನೀವು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತಂತಂದ್ರೆ ನಾನು ಪುಸ್ತಕವನ್ನು ನೋಡಿ ರೆಫರ್ ಮಾಡಿದ್ದೀನಿ, ಕೆಲವು ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಯೂಟ್ಯೂಬಿಂದ ಕೆಲವು ಅಂಶಗಳನ್ನು ಪಡ್ಕೊಂಡು ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಜೊತೆಗೆ ಈಗ ಎಕ್ಸಾಮಲ್ಲಿ ಕೇಳ್ತಾರಲ್ಲ, SLCಯಲ್ಲಿ ಏನೇನು ಎಕ್ಸಾಮಿಗೆ ಕೇಳಿದ್ದಾರೆ ಅವೆಲ್ಲ ಕ್ವಶನ್ಗಳನ್ನು ತಂದು ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ 100% ಇದರಲ್ಲೇ, ಈ ಕ್ವಶನ್ಗಳಲ್ಲಿ ನಾನು ಏನು ಪಾಠ ಮಾಡಿದ್ದೀನಿ ಇದರಲ್ಲೇ ಕ್ವಶನ್ ತೆಗಿಬೇಕು, 100% ಇದರಲ್ಲೇ ತೆಗಿತಾರೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕು, ಕಮೆಂಟು, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಬೇರೆ ಟಾಪಿಕ್ ಅನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.